ಕೀರ್ತನೆ 7, 9ನೇ ವಚನ. ಕೀರ್ತನೆ 7, 9. ಆಮೆನ್, ಹಲ್ಲೆಲೂಯಾ. ಓಕೆ, ಓದ್ರಿ ಯಾರಾದ್ರೂ ಬೇಗ, ಫಾಸ್ಟ್. ಹಾಂ 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 ಹಾಂ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ಈ ಸಮಯದಲ್ಲಿ ನಾವು ವಾಕ್ಯದ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ವಾಕ್ಯವನ್ನು. ವಾಕ್ಯ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ, ಮನುಷ್ಯರ ಹೃದಯವನ್ನು, ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಏನು ಮಾಡ್ತಾರೆ ಹಾಗಾದರೆ? ದೇವರು ಏನು ಮಾಡ್ತಾ ಇದ್ದಾರೆ, ಆತನು ಏನಾಗಿದ್ದಾರೆ ಅಂತ ನೋಡುವಾಗ, ಮನುಷ್ಯರ ಹೃದಯವನ್ನು, ಅಂತರಿಂದ್ರಿಯವನ್ನು ಪರಿಶೋಧಿಸುವಂಥ ದೇವರಾಗಿದ್ದಾರೆ. ಪರಿಶೋಧಿಸುವಂಥ ನೀತಿ ಸ್ವರೂಪನಾದ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದರೆ ಮನುಷ್ಯರಾದರೂ ಹೊರಗಡೆ ನೋಡ್ತಾರೆ, ಆದರೆ ದೇವರು ಹೊರಗಡೆ ನೋಡುವುದಿಲ್ಲ. ಆತನು ಒಳಗಡೆ ಸಹ ನಾವು ಏನಾಗಿದ್ದೇವೆ ಎಂಬುದಾಗಿ ನೋಡ್ತಾನಂತೆ. ಯಾಕೆ ಅಂತ ಹೇಳಿದ್ರೆ, ಆತನೇ ನಮ್ಮನ್ನು ಸೃಷ್ಟಿ ಮಾಡಿದಾನೆ. ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಆತನೇ ಆದ ಕಾರಣ ಒಳಗೆ ಹೊರಗೆ ಎಲ್ಲ ಕಡೆ ಆತನಿಗೆ ಗೊತ್ತಿದೆ ಪ್ರೇರೆ. ಹಾಗಾಗಿ ಮತ್ತು ನೋಡ್ತೇವೆ, ದುಷ್ಟರ ಕೆಟ್ಟತನವು ಇಲ್ಲದಂತೆ ಹೋಗುವಂತೆ ಮಾಡು, ಇಲ್ಲದೆ ಹೋಗುವಂತೆ ಮಾಡು, ನೀತಿವಂತರನ್ನ ದೃಢಪಡಿಸು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ದುಷ್ಟರು ನಾಶವಾಗಲಿ, ಹಾಗಾದ್ರೆ ನೀತಿವಂತರು ದೃಢವಾಗಲಿ ಎಂಬುದಾಗಿ ನೋಡ್ತೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತರು ಭೂಮಿಯಲ್ಲಿ ದೃಢವಾಗಬೇಕು, ದುಷ್ಟರು ನಾಶವಾಗಬೇಕು ಪ್ರಿಯರೇ. ಹಾಗಾದ್ರೆ 10ನೇ ವಚನಕ್ಕೆ ಬಂದಾಗ, ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ. ಯಾರಾಗಿದ್ದರಂತೆ? ನಮ್ಮನ್ನು ರಕ್ಷಿಸುವಂತ ಗುರಾಣಿ. ಆತನು ಹೇಳ್ತಾನೆ, ನನ್ನನ್ನು ರಕ್ಷಿಸುವ ಗುರಾಣಿ ದೇವರೇ ಎಂಬುದಾಗಿ. ಆತನು ಯಥಾರ್ಥರನ್ನ ಕಾಪಾಡುತ್ತಾನೆ. ಏನ್ ಮಾಡ್ತಾರಂತ್ರಿ? ಯಥಾರ್ಥವಂತರನ್ನ ಏನ್ ಮಾಡ್ತಾರಂತೆ? ದೇವರು ಕಾಪಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯದ ಕಡೆಗೆ ಗಮನ ಹರಿಸಬೇಕು ಎಲ್ಲರೂ ಪ್ರೇರೆ. ಆಮೆನ್, ಹಲ್ಲೆಲೂಯಾ. ಒಂದು ಚೆನ್ನಾಗಿ ತಿಳ್ಕೊಳ್ರಿ, ದೇವರು ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯರ ಹೃದಯವನ್ನ ಆತನು ಏನ್ ಮಾಡ್ತಾರೆ? ಅಂತರಿಂದ್ರಿಯವನ್ನು ಸಹ ಆತನು ಪರಿಶೋಧಿಸ್ತಾರೆ. ಓಕೆ, ನಾವು ಈ ಸಮಯದಲ್ಲಿ ಇನ್ನೊಂದು ವಾಕ್ಯಕ್ಕೆ ಬರೋಣ. 1ನೇ ಪೂರ್ವವೃತ್ತದ ಕಾಲಕ್ಕೆ ಬರೋಣ. 1ನೇ ಪೂರ್ವವೃತ್ತದ ಕಾಲ 28ನೇ ಅಧ್ಯಾಯದ 9ನೇ ವಚನವನ್ನು ಓದ್ರಿ. 9ನೇ ವಚನವನ್ನು ಓದ್ರಿ ಪ್ರೇ. 1ನೇ ಪೂರ್ವವೃತ್ತದ ಕಾಲ 28ನೇ ಅಧ್ಯಾಯದ 9ನೇ ವಚನವನ್ನ ಓದ್ರಿ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯಾದ ದೇವರನ್ನ ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ವಾಕ್ಯ ಈ ರೀತಿ ಹೇಳ್ತದೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ಏನ್ ಮಾಡ್ಬೇಕಂದ್ರೆ, ನಿನ್ನ ತಂದೆಯಾದ ದೇವರನ್ನ ಅರಿತುಕೊಂಡು, ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು ಎಂಬುದಾಗಿ ನೋಡ್ತೇವೆ. ಸಂಪೂರ್ಣ ಹೃದಯ ಮತ್ತು ಮನಸ್ಸಂತೋಷ ದಿಂದಲೂ ಏನ್ ಮಾಡಬೇಕಾಗಿದೆ? ದೇವರನ್ನ ಸೇವಿಸು ಎಂಬುದಾಗಿ, ಆತನನ್ನೇ ಸೇವಿಸು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಮುಂದಕ್ಕೆ ಹೋಗ್ರಿ. ಹಾ ಹಾ ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗಿದ್ದಾರೆ? ಯೆಹೋವನು ಎಲ್ಲಾ ಹೃದಯಗಳನ್ನ ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನ ಬಲ್ಲವನು ಆಗಿರುತ್ತಾನಲ್ಲ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರೇರೆ. ನಾವು ನಮ್ಮ ಮನಸ್ಸು, ನಮ್ಮ ಹೃದಯದಲ್ಲಿರುವ ಆಲೋಚನೆಗಳು ಎಲ್ಲವೂ ಸಹ ದೇವರ ಮುಂದೆ ಮುಚ್ಚುಮರೆಯಾಗಿಲ್ಲ, ಎಲ್ಲ ಓಪನ್ ಆಗಿದ್ದಾವೆ. ನಾನು ಏನೇ ಆಗಿದ್ದೇನೆ, ನಾನು ಮುಂದೆ ಏನು ಆಲೋಚನೆ ಮಾಡಬಹುದು, ಎಲ್ಲವೂ ಸಹ ದೇವರಿಗೆ ಗೊತ್ತುಂಟು ಪ್ರೇರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ ಇಲ್ಲಿ ನೋಡ್ತೇವೆ,
ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನ ಸಂಕಲ್ಪಗಳನ್ನು ಬಲ್ಲವನು ಆಗಿರುವಾತನು ಅಲ್ಲ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಓಕೆ, ಮುಂದಕ್ಕೆ ಹೋಗೋಣ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಏನ್ ಮಾಡ್ತಾನಂತೆ ವಾಕ್ಯ? ಏನ್ ಹೇಳುತ್ತೆ? ನೀನು ಆತನನ್ನು ಹುಡುಕುವುದಾದ್ರೆ, ಯಾರೆಲ್ಲ ಆತನನ್ನು ಹುಡುಕುತ್ತಾ ಹೋಗುತ್ತಾರೋ, ಯಾರು ದೇವರನ್ನ ಹುಡುಕುತ್ತಾ ಹೋಗುತ್ತಾರೋ, ಆತನ ಏನ್ ಮಾಡ್ತಾನೆ? ಸಿಗ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೀಗ ಎಲ್ಲ ಸೇವೆ ಮಾಡ್ತಾ ಇದೀವಿ, ಯೇಸು ಸ್ವಾಮಿ ನಂಬಿದ್ವಿ. ಕಾರಣ ಏನು? ನಾವು ಆತನನ್ನು ಹುಡುಕಿದ್ವಿ. ನಮಗೆ ಸಹ ಒಂದು ದಿನದಲ್ಲಿ ನಾವು ಅನ್ಯರಾಗಿದ್ವಿ. ಯೇಸು ಸ್ವಾಮಿ ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲ ನಾನೇ ಯೇಸು ಸ್ವಾಮಿ ಕಂಡುಕೊಳ್ಳುದು ಫಸ್ಟಿಗೆ. ನಾನು ಏನು ಮಾಡಿದೆ? ಹುಡುಕಿದೆ. ದೇವರು ಸಿಕ್ನು, ದೃಢವಾಗಿ ನಿಂತ್ಕೊಂಡಿದ್ವಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಡುಕದೆ ಹೋದ್ರೆ ದೇವರು ಸಿಗಲ್ಲ. ಹುಡುಕಿದಾಗ ಮಾತ್ರ ಕರ್ತನು ಸಿಗ್ತಾನೆ. ಅದಕ್ಕಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತೇವೆ, ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಮುಂದಕ್ಕೆ ಹೋದ್ರಿ, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನಂತೆ. ಹಲ್ಲೆಲೂಯಾ. ಏನಾಗ್ತಿದೆ ವಾಕ್ಯದಲ್ಲಿ? ಏನ್ ಹೇಳ್ತದೆ? ನೀನು ಆತನನ್ನು ಹುಡುಕಿದ್ರೆ ಆತನೇನ್ ಮಾಡ್ತಾನೆ? ನಿನಗೆ ಸಿಕ್ಕುತ್ತಾನೆ. ಒಂದು ವೇಳೆ ಆತನನ್ನು ನೀನು ಬಿಟ್ರೆ ಖಂಡಿತವಾಗಿ ದೇವರು ನಿನ್ನನ್ನ ಶಾಶ್ವತವಾಗಿ ತಳ್ಳಿ ಬಿಡ್ತಾನಂತೆ. ನೋಡ್ರಿ, ಎಷ್ಟೋ ಜನಗಳು ದೇವರ ಆಲಯಕ್ಕೆ ಬಂದು, ಎಷ್ಟೋ ಜನಗಳು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಈ ದಿನಮಾನಗಳಲ್ಲಿ ಕ್ರಿಸ್ತನಲ್ಲಿ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ದೇವರನ್ನ ಬಿಟ್ಕೊಟ್ರೆ ಅವರು, ಹಾಗಾಗಿ ಶಾಶ್ವತವಾಗಿ ಲೋಕದಲ್ಲಿ ಹೋಗಿದ್ದಾರೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ದೇವರು ಏನ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಆತನು ನಿನಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನೆಂಬುದಾಗಿ ವಾಕ್ಯ ಹೇಳುತ್ತೆ. ದೇವರಂದ್ರೆ ಸಾಮಾನ್ಯ ಅಲ್ಲ, ದೇವರಂದ್ರೆ ಸಾಧಾರಣ ಅಲ್ಲ ಪ್ರಿಯರೇ. ದೇವರು ಸಿಗಬೇಕಂತೇಳಿ ಎಷ್ಟೋ ಜನಗಳು ಮತ್ತು ನೋಡು, ಗುಹೆಗಳಲ್ಲಿ ಎಷ್ಟೋ ಜನಗಳು, ಪರ್ವತಗಳಲ್ಲಿ ಎಷ್ಟೋ ಜನಗಳು ತಪಸ್ ಮಾಡ್ತಾ ಇರ್ತಾರೆ. ದೇವರನ್ನು ಕಂಡುಕೊಳ್ಬೇಕು, ದೇವರನ್ನು ಕಂಡುಕೊಳ್ಬೇಕು. ಈ ಲೋಕ ಬೇಡ, ಏನ್ ಬೇಡ, ಈ ಪ್ರಪಂಚ ಬೇಡ ಅಂತೇಳಿ ಹಡವೆಯಲ್ಲಿ ಹೋಗಿ, ಹಿಮಾಲಯದಲ್ಲಿ ಹೋಗಿ, ಗುಹೆಗಳಲ್ಲಿ ಹೋಗಿ ಯಾಕೆ ಕೂಡ್ತಾರೆ? ಈ ಲೋಕದ ಆಸೆಗಳು ನಮಗೆ ಬೇಡ, ಈ ಲೋಕದ ಸಹವಾಸ ಬೇಡ, ಏನು ಬೇಡ ಎಂಬುದಾಗಿ ದೇವರನ್ನು ಹುಡುಕುತ್ತಾ ಅವ್ರು ಕುಳಿತುಕೊಳ್ತಾ ಇರ್ತಾರೆ. ಕಾರಣ ಒಂದೇ ಒಂದು, ದೇವರನ್ನ ಹುಡುಕಬೇಕು, ದೇವರು ನನಗೆ ಸಿಗಬೇಕು, ನಾನು ಹುಡುಕಬೇಕು, ದೇವರನ್ನು ಹುಡುಕಬೇಕು, ದೇವರನ್ನು ಹುಡುಕಬೇಕು ಎನ್ನುವಂತ ಆಲೋಚನೆಯಿಂದ ಪ್ರಿಯರೇ ಎಷ್ಟೋ ಶ್ರಮ ಪಡುತ್ತಾ, ಎಷ್ಟೋ ಕಷ್ಟ ಪಡುತ್ತಾ ಏನ್ ಮಾಡ್ತಾರಂದ್ರೆ, ಅವರ ಒಂದು ಶರೀರದ ಆಸೆಗಳನ್ನೆಲ್ಲ, ಬಯಕೆಗಳನ್ನೆಲ್ಲ ನಾಶ ಮಾಡಿ ಆತ್ಮದಲ್ಲಿ ಕರ್ತನನ್ನು ಕಾಣಬೇಕೆಂಬುದಾಗಿ ನಿರೀಕ್ಷೆಯಿಂದ ಕಾದುಕೊಳ್ತಾರೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಾರಣ ಒಂದೇ, ಏನ್ ಗೊತ್ತಾ? ನಾನು ದೇವರನ್ನ ಕಂಡುಕೊಳ್ಬೇಕು, ನಾನು ದೇವರನ್ನ ಹುಡುಕಬೇಕೆಂಬುದಾಗಿ. ಎಷ್ಟೋ ಜನಗಳು ಎಷ್ಟೋ ಕಿಲೋಮೀಟರ್ಗಳ ಕಾಲ ಏನ್ ಮಾಡ್ತಾರೆ? ನಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ? ಬಂಗಾರದ ಕಿರೀಟವನ್ನು ಮಾಡ್ತಾರೆ. ಯಾಕೆ? ನಾನು ದೇವರನ್ನು ಹುಡುಕಬೇಕು, ದೇವರನ್ನ ಮೆಚ್ಚಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅಂದ್ರೆ ಸುಮ್ಮನೆ ಸಾಧಾರಣ ಅಲ್ಲ, ಬೇಕಾಬಿಟ್ಟಿ ಅಲ್ಲ ಪ್ರೇರೆ. ನಾವು ಇಷ್ಟ ಬಂದಾಗ ಮಾತ್ರನೇ ನಮಗೆ ಬೇಕಾದಂತ ವಸ್ತು ಅಲ್ಲ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಹಸುವಾದಾಗ ಏನ್ ಬೇಕು? ಆಹಾರ ಬೇಕು. ನೀರಡಿಕೆ ಆದಾಗ ನೀರು ಬೇಕು. ಹಿಂಗೆ ನಾವು ಕಷ್ಟ ಬಂದಾಗ ದೇವರು ಬೇಕು. ಈ ತರ ಮಾಡ್ಕೊಂಡು ಬಿಟ್ಟಿದ್ದೇವೆ ದೇವರನ್ನ. ಹಸುವಾದಾಗ ಊಟ ಬೇಕು, ನೀರಡಿಕೆ ಆದಾಗ ನೀರು ಬೇಕು, ಕಷ್ಟ ಬಂದಾಗ ದೇವರು ಬೇಕು. ಈ ತರ ಅಲ್ಲ ದೇವರು. ಆದ್ರೆ ಮನುಷ್ಯರು ಏನ್ ಮಾಡಿದ್ದಾರೆ? ದೇವರನ್ನು ಇದೇ ತರ ಮಾಡಿದ್ದಾರೆ. ಕಷ್ಟ ಬಂದಾಗ ದೇವರು, ಇಲ್ಲಂದ್ರೆ ಎಲ್ಲ ನಾನೇ, ನನ್ನಿಂದಲೇ. ಈ ರೀತಿಯಾಗಿ ಇದ್ರೆ ಆಲೋಚನೆ ಇವತ್ತೇ ತೆಗೆದಾಕ್ಬಿಡುತ್ತೆ. ಆಮೇಲೆ ಹಲ್ಲೆಲೂಯಾ. ಓಕೆ, ಯೆರೆಮೀಯ ಪ್ರವಾದನೆ ಗ್ರಂಥ ಕಡೆಗೆ ಬರೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯದ 20ನೇ ವಚನವನ್ನು ಓದ್ರಿ ಬೇಗ. ಯೆರೆಮೀಯ ಪ್ರವಾದನೆ ಗ್ರಂಥ 11ನೇ
11ನೇ ಅಧ್ಯಾಯದ 20ನೇ ವಚನವನ್ನು ಓದ್ರಿ. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನು ನಾನು ಕಾಣುವೆನು. ನನ್ನ ವ್ಯಾಜ್ಯವನ್ನು ನಿನಗೆ ಅರಿಕೆ ಮಾಡಿದ್ದೇನಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ವಾಕ್ಯದಲ್ಲಿ ಏನು ನೋಡ್ತೇವೆ? ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ದೇವರನ್ನ ವರ್ಣನೆ ಮಾಡ್ತಾ ಇದ್ದಾನೆ ಭಕ್ತನು. ಪ್ರಿಯರೇ, ಏನಂತ ವರ್ಣನೆ ಮಾಡ್ತಾ ಇದ್ದಾನೆ? ಹೃದಯವನ್ನು ಅಂತರಿಂದ್ರಿಯವನ್ನ ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಆತನು ಎಂಬುದಾಗಿ. ನಮ್ಮ ದೇವರು ನ್ಯಾಯವಾಗಿ ತೀರ್ಪು ಮಾಡುವ ಆತನಾಗಿದ್ದಾನೆ. ಆತನು ಲಂಚ ತೆಗೆದುಕೊಳ್ಳುವನಲ್ಲ, ಆತನು ಮೋಸ ಮಾಡುವನಲ್ಲ, ಆತನು ಅನ್ಯಾಯ ಮಾಡುವನಲ್ಲ. ಆತನಿಗೆ ಬಡವರಾದ್ರೂ ಅಷ್ಟೇ, ಶ್ರೀಮಂತರಾದ್ರೂ ಅಷ್ಟೇ, ಇದ್ದವರಾದ್ರೂ ಅಷ್ಟೇ, ಇಲ್ಲದವರಾದ್ರೂ ಅಷ್ಟೇ. ಪ್ರೇರೆ, ಯಾರಾದರೂ ಸಹ ಆತನು ಹೃದಯವನ್ನು ಪರೀಕ್ಷಿಸಿ ಆತನು ನ್ಯಾಯವಾಗಿ ನ್ಯಾಯ ತೀರಿಸುವಂತ ದೇವರಾಗಿದ್ದಾರೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳ್ರಿ. ಅದಕ್ಕೋಸ್ಕರ ಭಕ್ತನ ಆ ರೀತಿ ಹೊರಡಿಸ್ತಾನೆ. ಹೃದಯವನ್ನು ಅಂತರಿಂದ್ರಿಯವನ್ನ ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನ ಕಾಣುವೆನು ಎಂಬುದಾಗಿ. ದೇವರು ಅವರಿಗೆ ಆಗಿರ್ತಕ್ಕಂಥ ಅವರವರಿಗಿರ್ತಕ್ಕಂಥ ಪ್ರತಿಫಲವನ್ನು ಕೊಡ್ತಾರೆ ಪ್ರಿಯರೇ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಮ್ಮ ದೇವರು ಏನಾಗಿದ್ದಾನೆ? ಆತನು ನ್ಯಾಯ ತೀರಿಸುವಂತ ದೇವರು, ನಮ್ಮ ಹೃದಯಗಳನ್ನ ಪರೀಕ್ಷಿಸುವಂತ ದೇವರಾಗಿದ್ದಾರೆ. ಓಕೆ, ಅದೇ ಯೆರೆಮೀಯ ಪ್ರವಾದನ ಗ್ರಂಥ 17ನೇ ಅಧ್ಯಾಯದ 10ನೇ ವಚನವನ್ನು ನಾವು ಓದೋಣ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದೆನಾ? ವಾಕ್ಯ ಏನ್ ಹೇಳ್ತದೆ ಇಲ್ಲಿ? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು. ಕರ್ಮ ಫಲ ಅಂದ್ರೇನು ಹೇಳಿ? ಕರ್ಮ ಫಲ ಅಂದ್ರೇನು? ಹೇಗೆ ಹೇಳ್ಬೇಕು? ನಾವು ಮಾಡಿದ ಕೆಲಸಗಳು, ನಾವು ಮಾಡಿದ ಕಾರ್ಯಗಳು, ನಾವು ಈ ಭೂಮಿಯಲ್ಲಿ ದೇಹದಲ್ಲಿರುವಂತ ಮಾಡತಕ್ಕಂಥ ಆಲೋಚನೆಗಳು, ಕೆಲಸ ಕಾರ್ಯಗಳು, ಒಳ್ಳೆಯದು ಕೆಟ್ಟದ್ದು ಏನಂತೀವಿ ನೋಡ್ರಿ, ಅದೆಲ್ಲವೂ ಸಹ ದೇವರು ನೋಡ್ತಾ ಇರ್ತಾನೆ. ಒಳ್ಳೆಯದು ಕೆಟ್ಟದ್ದು, ಅನ್ಯಾಯ, ಮೋಸ, ವಂಚನೆ, ಇನ್ನೊಬ್ಬರು ಹಿಂಸೆ ಪಡಿಸುವಂಥದ್ದು, ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು, ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥದ್ದು, ಒಳ್ಳೆಯದನ್ನ ಬಯಸುವಂಥದ್ದು, ಎಲ್ಲವುದನ್ನು ಸಹ ಮನುಷ್ಯರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳನ್ನ ದೇವರು ನೋಡ್ತಾ ಇದ್ದಾನೆ ಪ್ರೇರಣೆ, ನೋಡ್ತಾ ಇದ್ದಾನೆ. ಇದಕ್ಕೆ ಕರ್ಮಫಲ ಅಂತ ನಾವು ಕರಿತೇವೆ. ಕರ್ಮಫಲ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅವನನ್ನು ಮಾಡಿದಂಥ ಕರ್ಮವನ್ನ ದೇವರೇನ್ ಮಾಡ್ತಾನೆ? ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನ ಪರೀಕ್ಷಿಸುವವನು ಅಂತರಿಂದ್ರಿಯವನ್ನ ಶೋಧಿಸುವವನು ಆಗಿದ್ದಾನೆ. ಹೃದಯವನ್ನು ಮತ್ತು ಅಂತರಿಂದ್ರಿಯನಂತೆ ಅದನ್ನೇನ್ ಮಾಡ್ತಾರೆ? ದೇವರು ಶೋಧಿಸ್ತಾರೆ. ಹೇಗೆ ನಾವು ಚಾ ಮಾಡಬೇಕಾದ್ರೆ ಏನ್ ಮಾಡ್ತೇವೆ? ಅದರಲ್ಲಿ ಪತ್ತೆ ಹಾಕಿರ್ತೇವೆ, ಹಂಗೆ ನಾವು ಕುಡಿಯಲ್ಲ. ಅದನ್ನೇನು ಮಾಡ್ತೇವೆ? ಸೋಸ್ತೇವೆ. ಸೋಸ್ಕೊಂಡು ಏನ್ ಮಾಡ್ತೇವೆ? ಕುಡಿತೇವೆ. ಅದೇ ರೀತಿಯಲ್ಲಿ ಫಿಲ್ಟರ್ ಮಾಡ್ತಾರೆ ದೇವರು ನಮ್ಮ ಹೃದಯವನ್ನ, ನಮ್ಮ ಕೆಲಸ ಕಾರ್ಯಗಳನ್ನ. ನಾವು ಮಾಡತಕ್ಕಂಥ ಒಳ್ಳೇದು ಕೆಟ್ಟದನ್ನ ಫಿಲ್ಟರ್ ಮಾಡುವಾಗ ಒಳ್ಳೇದು ಒಂದು ಕಡೆ, ಕೆಟ್ಟದ್ದು ಒಂದು ಕಡೆ ಬರುತ್ತೆ. ಆ ಸಂದರ್ಭದಲ್ಲಿ ಅದರ ಮೇಲೆ ಏನ್ ಮಾಡ್ತಾರೆ? ದೇವರು ಪ್ರತಿಫಲವನ್ನು ಕೊಡುವಂತಹ ದೇವರಾಗಿದ್ದಾರೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದೆನಾ? ಓಕೆ, 20ನೇ ವಚನಕ್ಕೆ ಬರೋಣ. ಯೆರೆಮೀಯ 20:12. ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ. ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ. ಹಲ್ಲೆಲೂಯ. ಏನ್ ಹೇಳ್ತದೆ ವಾಕ್ಯ? ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ
ಯೆಹೋವನೇ ಎಂಬುದಾಗಿ ಪದೇ ಪದೇ ಈ ಯೆರೆಮೀಯ ಗ್ರಂಥದಲ್ಲಿ ಹೃದಯವನ್ನ ಅಂತರಿಂದ್ರಿಯವನ್ನ ಎಂಬುದಾಗಿ ಹೇಳುತ್ತೆ ವಾಕ್ಯ. ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ವಯಸ್ಸಾದವರಾಗ್ಲಿ ಯಾರೇ ಆಗಿದ್ರು ಸಹ ದೇವರು ಅವರವರ ಹೃದಯಗಳನ್ನ ಕರ್ತನು ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಪ್ರೇರೆ. ನಮ್ಮ ತಂದೆ ತಾಯಿಗಳು ಹೃದಯನ ಪರೀಕ್ಷೆ ಮಾಡಕ್ಕೆ ಆಗ್ಲಾರ್ದಿರ್ಬೋದು, ಅಣ್ಣ ತಮ್ಮಂದಿರು ಮಾಡದ ಇರಬಹುದು, ಗಂಡ ಹೆಂಡತಿ ಗಂಡನ ಆದ್ರೆ ಇರ್ಬೋದು. ಆದ್ರೆ ದೇವರು ಇದ್ದಾರೆ. ಆ ದೇವ್ರು ಏನ್ ಮಾಡ್ತಾರೆ, ನಮ್ಮ ಹೃದಯವನ್ನ ಏನ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ ಪ್ರೇರೆ, ಶೋಧಿಸ್ತಾರೆ. ಅಷ್ಟಕ್ಕೆ ಬಿಡಲ್ಲ, ಅದಕ್ಕೆ ಅವರವರಿಗೆ ತಕ್ಕಂತೆ ಕರ್ಮಫಲದ ತಕ್ಕಂತೆ ಆತನ ಏನ್ ಮಾಡ್ತಾರಂತೆ, ಪ್ರತಿಫಲವನ್ನು ಕೊಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾರೆ. ಹಾಗಾದ್ರೆ ಭೂಲೋಕದಲ್ಲಿ ಇರುವಾಗ ಇದು ದೇವರ ಕೃಪೆ. ನಾವು 70 ವರ್ಷ 80 ವರ್ಷ 100 ವರ್ಷ ಈಗ ಇರುವಂತದ್ದು ಇದು ನಮ್ಮ ಸೊತ್ತಲ್ಲ ಪ್ರೇರೆ. ನಾವು ಅನ್ಕೊಳ್ತೇವೆ ಇದು ನಂದೇ ಆಡಳಿತ, ನಂದೇ ರಾಜ್ಯ, ನಾನು ಮಾಡಿದ್ದೇ ಎಲ್ಲ ಅಂತೇಳಿ. ಇಲ್ಲ, ದೇವರು ಕೆಲವು ವರ್ಷಗಳ ಕಾಲ ನಮಗೆ ದೇವರು ಈ ಲೋಕದಲ್ಲಿ ಇರ್ಲಿಕ್ಕಾಗಿ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಹೊರತಾಗಿ ಇದು ನಮಗೆ ಸೊತ್ತಲ್ಲ. ನಮಗಿರ್ತಕ್ಕಂಥ ಮನೆ ನಮಗೆ ಸ್ವಂತ ಅಲ್ಲ, ನಮಗಿರ್ತಕ್ಕಂಥ ಹೊಲ ನಮಗೆ ಸ್ವಂತ ಅಲ್ಲ, ನಮಗಿರ್ತಕ್ಕಂಥ ಭೂಮಿ ನಮಗೆ ಸ್ವಂತ ಅಲ್ಲ ಪ್ರೇರೆ. ಎಲ್ಲವೂ ಸಹ ದೇವರದಾಗಿದೆ ಪ್ರೇರೆ. ಇಲ್ಲಿ ಕೆಲವು ವರ್ಷಗಳ ಕಾಲ ಇರ್ಲಿಕ್ಕಾಗಿ ದೇವರು ನಮ್ಮನ್ನು ನೇಮಿಸಿರುವಾಗ, ನಾವು ದೇವರ ಕೃಪೆಯಿಂದ ಇಲ್ಲಿ ಹುಟ್ಟಿರುವಾಗ, ಹಾಗಾಗಿ ಆ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ದೇವರಿಗೆ ತಕ್ಕಂತೆ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಅದು ನಮ್ದು ಅನ್ಕೊಳ್ತೀರಾ? ನಾವು ಕಟ್ಟಿರ್ತಕ್ಕಂಥ ಮನೆಗಳದ್ದು ನಮ್ದು ಅನ್ಕೊಳ್ತೀರಾ? ಯಾವುದು ನಮ್ಮದಿಲ್ಲ. ಕೆಲವು ವರ್ಷಗಳ ಕಾಲ ಮಾತ್ರನೇ ಜೀವಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾವುದು ನಮ್ಮದಲ್ಲ ಪ್ರಿಯರೇ. ಹಾಗಾದ್ರೆ ಇಲ್ಲಿ ನಮಗೆ ಎಷ್ಟು ಹಣ ಗಳಿಸಿದ್ದೇವೆ, ಎಷ್ಟು ಆಸ್ತಿ ಗಳಿಸಿದ್ದೇವೆ, ಅದಕ್ಕೆ ಪ್ರತಿಫಲ ದೇವರು ಕೊಡೋದಲ್ಲ. ಏನ್ ಮಾಡ್ತಾನೆ, ನಮ್ಮ ಕರ್ಮ ಫಲ, ನಾವು ಮಾಡಿದಂತ ಒಳ್ಳೆಯದು, ನಾವು ಮಾಡಿದಂತ ಕೆಟ್ಟದ್ದು, ಅದಕ್ಕೆ ಮಾತ್ರ ಕರ್ತನ ಪ್ರತಿಫಲ ಕೊಡ್ತಾನೆ. ಅವನು ಭಿಕ್ಷುಕನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಏನು ಇದ್ದವನು ಇಲ್ಲದವನು ಯಾರೇ ಆಗಿರ್ಲಿ, ಅವನ ಆಸ್ತಿ ಮೇಲೆ ಅವನ ನಡವಳಿಕೆಯನ್ನ ದೇವರ ಆತನು ಅಳಿಯಲ್ಲ ಪ್ರೇರೆ. ಆತನ ಅಳಿಯುವಂಥದ್ದು ನಡವಳಿಕೆ. ಅವನು ಏನು ಮಾಡ್ತಿದ್ದಾನೆ ಭೂಲೋಕದಲ್ಲಿ, ಏನು ಒಳ್ಳೇದು ಮಾಡಿದ್ದಾನೆ, ಏನು ಕೆಟ್ಟದ್ದು ಮಾಡಿದ್ದಾನೆ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ದಾನೆ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ, ಇವನ ಆಲೋಚನೆ ಏನಿದೆ, ಇವನ ಹೃದಯ ಹೇಗಿದೆ, ಎಲ್ಲವುದನ್ನ ದೇವರು ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ದೇವರು ಅಂತರಿಂದ್ರಿಯವನ್ನ ಪರೀಕ್ಷಿಸುವಂತ ದೇವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, 1ನೇ ಸಾಮುವೇಲ 16:7 ಬರೋಣ. 1ನೇ ಸಾಮುವೇಲ 16:7 ಬೇಗ. ಓ ಹಲ್ಲೆಲೂಯಾ, ಸ್ತೋತ್ರ. ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಇಲ್ಲಿ ನೋಡ್ತೇವೆ, ಈ ಸಾಮುವೇಲನೊಬ್ಬರನ್ನ ಅಭಿಷೇಕ ಮಾಡೋದಕ್ಕಾಗಿ ಹೋಗಿದ್ದಾನೆ. ಅಲ್ಲಿ ಅಭಿಷೇಕ ಮಾಡಿದಾಗ 7 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಆದ್ರೆ ದೇವರು ನೇಮಿಸಿದಂತ ವ್ಯಕ್ತಿ ಇಲ್ಲ. ಒಬ್ಬೊಬ್ಬರೇ ಬರ್ತಿದ್ದಾರೆ. ದೇಹದಲ್ಲಿ ನೋಡೋ ಬಲಿಷ್ಠರಿದ್ದಾರೆ, ಜ್ಞಾನವಂತರಾಗಿದ್ದಾರೆ. ಆದ್ರೆ ದೇವ್ರೇನ್ ಮಾಡ್ತಾನೆ, ಈ ಸಾಮುವೇಲನು ಪ್ರವಾದಿ ಆಗಿದ್ರು ಸಹ ಮನುಷ್ಯನಾದ ಕಾರಣ ಅವರ ಅಂದ ಚಂದವನ್ನು ನೋಡಿ, ಅವರ ಎತ್ತರವನ್ನು ಮತ್ತು ನೋಡುವಾಗ ಪ್ರೇರೆ ಬಲವನ್ನು ನೋಡಿ ಇವನೇ ಆಗಿರ್ಬೋದು ಅಂತೇಳಿ ಅಭಿಷೇಕ ಮಾಡಕ್ ಹೋಗ್ತಾ ಇದ್ರೆ ದೇವರು ಬೇಡ 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 ಬೇಡ, ಅವನಲ್ಲ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ, ಅವನಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಓಕೆ, ಮುಂದಕ್ಕೋದ್ರಿ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ ಅಂದ್ರೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಆತನೇನ್ ಮಾಡ್ತಾರೆ, ಹೃದಯವನ್ನೇ ನೋಡುವವನಾಗಿದ್ದಾನೆ. ಮನುಷ್ಯರು ಏನ್ ಮಾಡ್ತೀವಿ, ನಾವು ಹೊರಗಡೆ ತೋರಿಕೆಯನ್ನು ನಾವು ನೋಡ್ತೇವೆ. ನಮಗಿರ್ತಕ್ಕಂಥ ವಸ್ತುಗಳು, ನಮಗಿರ್ತಕ್ಕಂಥ ಆಸ್ತಿ ಮೇಲೆ ಅವನು ಏನಪ್ಪ ಅಂತ ನಾವು ಏನ್ ಮಾಡ್ತೇವೆ, ಅಳತೆ ಮಾಡ್ತೇವೆ. ಆದ್ರೆ ದೇವರು ಹಂಗಿಲ್ಲ ಪ್ರೇರೆ. ನಮ್ಮ ಆಸ್ತಿಯನ್ನು ನೋಡಿಯೋ, ಅಂತಸ್ತನ್ನು ನೋಡಿಯೋ, ನಮ್ಮ ಜ್ಞಾನವನ್ನು ನೋಡಿಯೋ ಅಲ್ಲ, ನಮ್ಮ ಹೃದಯವನ್ನು ನೋಡಿ ನಾವು ಏನಂತ ನಿರ್ಧಾರ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅರ್ಥ ಆಗ್ತಿದೆನಾ? ಹಾಗಾದ್ರೆ ಮನುಷ್ಯರಂತೆ ದೇವರು ಹೊರಗಿನ ತೋರಿಕೆಯನ್ನು ನೋಡಿ ಮೆಚ್ಚುವವನಲ್ಲ. ಮನುಷ್ಯರಂತೆ ದೇವರು ಹೊರಗಿನ ತೋರಿಕೆಯನ್ನು ನೋಡಿ ಆತನು ಮೆಚ್ಚಿ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರತಿಫಲ ಕೊಡುವನಲ್ಲ ಪ್ರೇರೆ. ಹಾಗಾದ್ರೆ ದೇವರೇನ್ ಮಾಡ್ತಾರೆ? ಒಳಗಿನ ಹೃದಯವನ್ನ ಪರೀಕ್ಷಿಸಿ ಅದರ ಮೇಲೆ ಫಲವನ್ನು ದೇವರು ಕೊಡುವರಾಗಿದ್ದಾರೆ. ಆಮೆನ್ ಹಲ್ಲೆಲೂಯಾ. ನಾವಾದ್ರೆ ಮನುಷ್ಯರೇನು ಮಾಡ್ತೇವೆ? ನಾವು ಹೊರಗೆ ನೋಡ್ತೇವೆ ಪ್ರೇರೆ, ದೇವರು ಒಳಗಡೆ ನೋಡುವನಾಗಿದ್ದಾನೆ. ಆಮೆನ್. ಓಕೆ, ಈ ಸಮಯದಲ್ಲಿ ಕೀರ್ತನೆ 11:5 ಕೀರ್ತನೆ 11:5 ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ಚೆನ್ನಾಗಿ ಗಮನವಿಟ್ಟು ಕೇಳ್ರಿ. ಭೂಲೋಕದಲ್ಲಿ ನೀತಿವಂತರು ಇದ್ದಾರೆ, ಏನ್ ಮಾಡಿದ್ದಾರೆ? ಅನೀತಿವಂತರು ಸಹ ಇದ್ದಾರೆ. ನೀತಿವಂತರು ಇದ್ದಾರೆ, ಅನೀತಿವಂತರು ಸಹ ಇದ್ದಾರೆ ಪ್ರೇರೆ. ಹಾಗಾದ್ರೆ ಏನ್ ಮಾಡ್ತಾರೆ? ನೀತಿವಂತರನ್ನು ಪರೀಕ್ಷಿಸುವಲ್ಲ, ಅನೀತಿವಂತರನ್ನು ಮಾತ್ರ ಪರೀಕ್ಷಿಸ್ತಾನ? ಇಲ್ಲ. ಇಲ್ಲೇನ್ ಹೇಳ್ತ ವಾಕ್ಯ? ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ. ನೀತಿವಂತರನ್ನು ಸಹ ಪರೀಕ್ಷಿಸುತ್ತಾನೆ, ಅನೀತಿವಂತರನ್ನು ಸಹ ಅದನ್ನು ಪರೀಕ್ಷೆ ಮಾಡ್ತಾನೆ ಪ್ರಿಯರೇ. ಏನನ್ನ ಈಗ ನೀತಿವಂತರಾಗಿದ್ದೇವೆ, ಯೇಸು ಸ್ವಾಮಿ ನಂಬಿಕೊಂಡಿರ್ತಕ್ಕಂಥ ನಾವು ನೀತಿವಂತರು. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವುಗಳು ನೀತಿವಂತರು. ದೇವರು ನಮ್ಮ ತಂಟೆಗೆ ಬರಲ್ಲ, ದೇವರು ನಮ್ಮನ್ನ ಪರೀಕ್ಷೆ ಮಾಡಲ್ಲ ಅಂತ ಹೇಳಲ್ಲ. ನೀತಿವಂತರನ್ನು ಸಹ ಅನೀತಿವಂತರನ್ನು ಸಹ ಏನ್ ಮಾಡ್ತಾರೆ? ದೇವರು ಪರೀಕ್ಷೆ ಮಾಡುವರಾಗಿದ್ದಾರೆ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾಗಿ ನಮಗೆ ದೇವರ ಭಯ ಇರಬೇಕಾಗಿದೆ. ಹೌದಪ್ಪ, ನಾನು ನೀತಿವಂತನಾಗಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ಯೇಸು ಕ್ರಿಸ್ತನ ರಕ್ತ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ, ಆದ್ರೂ ಮನಸ್ಸು ಬಂದಂಗೆ ಜೀವನ ಮಾಡೋದಿಲ್ಲ. ಯಾಕೆಂದ್ರೆ ನನ್ನನ್ನು ಸಹ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ನನ್ನ ನಡವಳಿಕೆಯನ್ನು ಸಹ ದೇವರು ಪರೀಕ್ಷೆ ಮಾಡ್ತಾನೆ. ನನ್ನ ಕರ್ಮದ ಫಲಕ್ಕೆ ಸಹ ದೇವರು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ. ಆಮೆನ್ ಹಲ್ಲೆಲೂಯಾ. ಮುಂದಕ್ಕೆ ಹೋದ್ರಿ. ಬಲತ್ಕಾರಿಗಳನ್ನು ದ್ವೇಷ ಮಾಡ್ತಾನಂದ್ರೆ, ಬಲತ್ಕಾರಿಗಳನ್ನ, ಹಠಮಾರಿಗಳನ್ನ ಬಲತ್ಕಾರಿಗಳನ್ನ ತಮ್ಮದೇ ನಡಿಬೇಕು, ತಂದೆ ಆಗ್ಬೇಕು, ತಾನು ಅನ್ಕೊಂಡಿದ್ದೇ ಆಗ್ಬೇಕು ಅನ್ನುವಂಥವರನ್ನ ಏನ್ ಮಾಡ್ತಾರಂತೆ? ದೇವರು ದ್ವೇಷ ಮಾಡ್ತಾರಂತೆ. ಸಿಟ್ಟು ಮಾಡ್ಕೊಳ್ತಾರೆ ಅವ್ರ ವಿಷಯದಲ್ಲಿ ದೇವರು. ಹಲ್ಲೆಲೂಯಾ. ಹಾಗಾದ್ರೆ ಭೂಲೋಕದಲ್ಲಿ ಇರ್ತಕ್ಕಂಥ ನೀತಿವಂತನಾದರೂ ಸರಿಯೇ, ಅನೀತಿವಂತನಾದರೂ ಸರಿಯೇ, ನಮಗೆ ನಿಮಗೆ ಏನಾಗಿದೆ ಅಂತ ನೋಡುವಾಗ ದೇವರು ಪರೀಕ್ಷಿಸುವವನಾಗಿದ್ದಾನೆ, ಪರಿಶೋಧಿಸುವವನಾಗಿದ್ದಾನೆ. ನಮ್ಮ ಹೃದಯವನ್ನ, ಅಂತರಿಂದ್ರಿಯವನ್ನ ದೇವರು ಪರೀಕ್ಷೆ ಮಾಡುವವರಾಗಿದ್ದಾರೆ. ಮನುಷ್ಯರ ದೃಷ್ಟಿಗೆ ಒಳ್ಳೆಯವರಂತೆ ನಾವು ಕಾಣಿಸ್ಕೊಳ್ಳಬಹುದು ಪ್ರೇರೆ. ಹೊರಗಿನ ತೋರಿಕೆಯಲ್ಲಿ ನಾವು ನೀತಿವಂತರು, ಹೊರಗಿನ ತೋರಿಕೆಯಲ್ಲಿ ನಾವು ಮತ್ತೆ ಒಳ್ಳೆಯವರಂತೆ ಕಾಣಿಸ್ಕೊಳ್ಳಬಹುದು. ಆದ್ರೆ ದೇವರು ಮಾಡ್ತಕ್ಕಂಥ ಸ್ಕ್ಯಾನ್, ದೇವರು ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕಾಗಿದೆ, ಅಲ್ಲಿ ಪಾಸ್ ಆಗಬೇಕಾಗಿದೆ ಪ್ರೇರೆ. ಯಾಕೆಂದ್ರೆ ದೇವರು ಪ್ರತಿಯೊಬ್ಬರ ಮನಸ್ಸನ್ನ, ಹೃದಯವನ್ನ ಪ್ರತಿದಿನ ನೋಡುವನಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ಕೀರ್ತನೆ 13 ಹೋದ್ರಿ. ನೋಡ್ತೇವೆ ಇಲ್ಲಿ ಒಬ್ಬ ಭಕ್ತನ ಹೇಳ್ತಾರೆ, ಚೆನ್ನಾಗಿ ಗಮನ ಹೋಗಿಟ್ಟು ಕೇಳ್ರಿ. ಹೌದಾ, ನೀತಿವಂತರು ಇರ್ತಾರೆ ಭೂಲೋಕದಲ್ಲಿ, ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ ನಾವು, ಆದ್ರೆ ಇದ್ದಾರೆ ಪ್ರೇರೆ. ಹೋದ್ರಿ. ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ಅರ್ಥ ಆಗ್ತಿದೆನಾ? ಹಲ್ಲೆಲೂಯಾ. ನೀತಿವಂತ ಧೈರ್ಯವಾಗಿ ಹೇಳ್ತಾನೆ, ದೇವರೇ ನೀನು ನನ್ನ ಹೃದಯವನ್ನ ಪರೀಕ್ಷಿಸಿದರೂ ಸಹ, ರಾತ್ರಿ ವೇಳೆ ವಿಚಾರಿಸಿದರೂ ಸಹ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಸಹ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ನನ್ನಲ್ಲಿ ಒಂದು ಸಹ ದುರಾಲೋಚನೆಗಳು ಸಿಕ್ಕೋದಿಲ್ಲ ಎಂಬುದಾಗಿ. ಮುಂದಕ್ಕೆ ಹೋದ್ರಿ. ನನ್ನ ಬಾಯಲ್ಲಿಯೂ ಸಹ ಏನು ತಪ್ಪಿಲ್ಲ. ನೋಡಿ, ಬಾಯನ್ನು ಸಹ ಅದನ್ನು ಕಾಪಾಡಿಕೊಂಡಿದ್ದಾನೆ, ಹೃದಯವನ್ನು ಸಹ, ಜೀವಿತವನ್ನು ಸಹ ಮತ್ತು ಬಾಯನ್ನು ಸಹ ಕಾಪಾಡಿಕೊಳ್ತಾ ಇದ್ದಾನೆ ಪ್ರೇರೆ ಆ ಭಕ್ತನು. ಹಾಗಾದ್ರೆ ಎಷ್ಟು ಒಂದು ಗಾಂಭೀರ್ಯವಾಗಿ ನಾವು ಜೀವಿಸಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ.
ನಾವು ಓದುವಂಥ ವಿದ್ಯಾಭ್ಯಾಸ ಶಾಶ್ವತವಲ್ಲ, ನಾವು ಕಟ್ಟಿದಂಥ ಮನೆ ಶಾಶ್ವತವಲ್ಲ, ನಾವು ಗಳಿಸಿದಂಥ ಹೊಲ ಶಾಶ್ವತವಲ್ಲ, ವಾಹನಗಳು ಶಾಶ್ವತವಲ್ಲ, ಯಾವುದೂ ಇಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ದೇವರು ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾವುದು ದೇವರ ಲೆಕ್ಕಕ್ಕೆ ಬರಲ್ಲ ಪ್ರಿಯರೇ. ಆದರೆ ಒಂದೇ ಒಂದು ನಡವಳಿಕೆ, ಕರ್ಮಫಲ ಎಂಬುದಾಗಿ ಕರೀತಾರೆ. ಆ ಕರ್ಮಫಲದಲ್ಲಿ, ಆ ನಡವಳಿಕೆಯಲ್ಲಿ ನಾವು ದೇವರು ಮಾಡುವಾಗ ಸ್ಕ್ಯಾನ್, ದೇವರು ಪರೀಕ್ಷಿಸುವಾಗ ಈ ತರ ನಾವು ಇರಬೇಕು. ದೇವರೇ, ನನ್ನನ್ನು ಒಂದು ವೇಳೆ ಪರೀಕ್ಷೆ ಮಾಡಿದ್ರೆ ನನ್ನ ಒಳಗಡೆ ಯಾವ ದುರಾಲೋಚನೆಗಳಿಲ್ಲ, ಯಾವ ರಾತ್ರಿ ಎನಿ ಟೈಮ್ ಯಾವತ್ತು ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ನೀನು ನನ್ನ ಪರೀಕ್ಷೆ ಮಾಡ್ಬೋದು, ನನಗೆ ಕೆಟ್ಟವನಲ್ಲ, ನನ್ನ ಕೆಟ್ಟ ಆಲೋಚನೆಗಳಿಲ್ಲ, ನನ್ನ ಬಾಯಲ್ಲಿ ತಪ್ಪಿಲ್ಲ ಎಂಬುದಾಗಿ ನಾವು ಹೇಳುವ ಹಾಗೆ ನಾವು ಸಿದ್ಧರಾಗಿರ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿನ ಜನಗಳು ಏನಾಗಿದೆ, ಮನಸ್ಸು ಬಂದಂಗೆ ಬಿಟ್ಬಿಟ್ಟಿದ್ದಾರೆ. ಬಾಯಿಗೆ ಬೈಬಲ್ ಹೇಳುತ್ತೆ ಲಗಾಮ್ ಹಾಕ್ಬೇಕಂತೆ, ಕುದುರೆಗೆ ಹೆಂಗೆ ಹಾಕ್ತಾರೆ ಅದ್ರಂಗೆ. ಆದ್ರೆ ಬಾಯಿ ತೆಗಿದ್ರೆ ಅವು ಬೇರೆನೇ ಇರ್ತವೆ. ಹಾಗಾಗಿ ಹುಷಾರ್, ದೇವರು ನಿನ್ನ ಹೃದಯವನ್ನ ಪರಿಶೋಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನ್ ಮಾಡ್ತಿದ್ದಾರೆ? ಪರಿಶೋಧಿಸ್ತಾ ಇದ್ದಾರೆ ಪ್ರೇರೆ, ಸುಮ್ಮನೆ ಅಲ್ಲ ದೇವರು. ಓಕೆ, ಕೀರ್ತನೆ 26:2. ಹಲ್ಲೆಲೂಯಾ. ಇಲ್ಲೊಬ್ಬ ಭಕ್ತನಿದ್ದಾನೆ, ಇದನ್ನೇನು ಹೇಳ್ತಾನೆ ನೋಡಿ, ಹೆಂಗೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಯೆಹೋವನೇ, ನನ್ನನ್ನು ಪರೀಕ್ಷಿಸು, ಬಾ, ನನ್ನನ್ನು ಪರೀಕ್ಷಿಸು, ನನ್ನನ್ನು ಪರಿಶೋಧಿಸು, ಪರಿಶೀಲಿಸು, ನನ್ನ ಅಂತರಂದ್ರಿಯವನ್ನು, ಹೃದಯವನ್ನ ಪರಿಶೋಧಿಸು ಎಂಬುದಾಗಿ ಕರೀತಾರೆ. ನೋಡಿ ಎಷ್ಟೊಂದು ಇದನ್ನು ಧೈರ್ಯ ಇದೆ. ನನ್ನನ್ನು ಪರೀಕ್ಷಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಹೇಳೋಕ್ಕೆ ಸಾಧ್ಯನಾ ಹಂಗೆ? ಆ ಥರ ನಾವಿದ್ದೇವ? ದೇವರು ಇಂಥ ಒಂದು ಹೃದಯವುಳ್ಳಂತ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ ಪ್ರೇರೆ. ಇಂಥ ವ್ಯಕ್ತಿಗಳನ್ನು ದೇವರು ಹುಡುಕ್ತಾ ಇದ್ದಾರೆ. ರಾತ್ರಿ ವೇಳೆಯಲ್ಲಿ ಹಗಲತ್ರ ಯಾವಾಗ ಬೇಕಾದರೂ ನೀನು ಬಂದು ಪರೀಕ್ಷಿಸಿದ್ರು ನನ್ನಲ್ಲಿ ಯಾವ ದೋಷಗಳು ಇಲ್ಲ ಎಂಬುದಾಗಿ ಹೇಳುವಂತ ವ್ಯಕ್ತಿಗಳನ್ನ ದೇವರು ಎದುರು ನೋಡ್ತಾ ಇದ್ದಾರೆ ಪ್ರೇರೆ. ಆಮೇಲೆ ಹಲ್ಲೆಲೂಯಾ. 26 ಕೀರ್ತನೆ 37:23. ಕೀರ್ತನೆ 37:23. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಈಗ ನೋಡಿದ್ವಲ್ಲ, ಒಂದಿಬ್ಬರು ಉದಾಹರಣೆ ಓದಿದ್ವಲ್ಲ, ಅದು ಯಾರಿಂದ ಅಂತ ಹೇಳಿದ್ರೆ ಯೆಹೋವನಿಂದಲೇ ಆಗಿದೆ ಅಂತಾರೆ. ಅದಕ್ಕಾಗಿ ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನ ಮೆಚ್ಚುತ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ಮೆಚ್ಚಿಕೊಳ್ಳಬೇಕಂತ ನೋಡಿ ಪ್ರವರ್ತನೆಯನ್ನ. ದೇವರು ನಮ್ಮ ನಡವಳಿಕೆಯನ್ನ, ನಮ್ಮ ಪ್ರವರ್ತನೆಯನ್ನ ದೇವರು ಮೆಚ್ಚಬೇಕು, ಮೆಚ್ಚಿಕೊಳ್ಳಬೇಕಾಗಿದೆ. ಎಷ್ಟು ಚೆನ್ನಾಗಿ ಬರೆದಿದಲ್ಲ, ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದೆ. ಸತ್ಪುರುಷನ ಗತಿ ಸ್ಥಾಪನೆ ಏನಾಗಿದೆ? ಯೆಹೋವನಿಂದಲೇ ಆಗಿದೆ. ಈ ತರ ಒಂದು ವೇಳೆ ಜೀವಿಸಬೇಕಂತ ಮನಸ್ಸು ಮಾಡುವವರು ಯೇಸು ಸ್ವಾಮಿನ ಬಿಟ್ಟರೆ ಬೇರೆ ಯಾರಿಗೂ ಸಾಗಲಿಕ್ಕೆ ಸಾಧ್ಯ ಇಲ್ಲ ಪ್ರೇಮ. ಯೇಸುವನ್ನ, ಬೈಬಲ್ ಅನ್ನು ಬಿಟ್ಟರೆ ಬೇರೆ ಯಾರಿಂದ ಸಹ ಸಾಧ್ಯನೇ ಇಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ವಚನವನ್ನು ನೋಡೋಣ. 44:21. ಹೃದಯ ರಹಸ್ಯಗಳನ್ನು ಬಲ್ಲವನಾದ ದೇವರು ವಿಚಾರಿಸುತ್ತಿರಲಿಲ್ಲವೋ? ಏನಂದ್ರಿ? ಹೃದಯ ರಹಸ್ಯಗಳನ್ನ ಬಲ್ಲವನಾದ ದೇವರು ವಿಚಾರಿಸುತ್ತಿರಲಿಲ್ಲವೋ ಎಂಬುದಾಗಿ. ಹಾಗಾದ್ರೆ ಖಂಡಿತವಾಗಿ ದೇವರು ಏನ್ ಮಾಡ್ತಾರೆ? ವಿಚಾರಿಸ್ತಾರೆ, ಕೇಳ್ತಾರೆ, ಕೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಇನ್ನೊಂದು ವಚನ, ಅದೇ ಕೀರ್ತನೆಗಳು 39:1. ಕೀರ್ತನೆ 39:1. 139:1. ಯೆಹೋವನೇ, ನೀನು
ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ಸುಮ್ಮನೆ ತಿಳ್ಕೊಂಡಿಲ್ಲ ದೇವ್ರೆ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ ಪ್ರೇರೆ. ಹಾಗಾದ್ರೆ ದೇವ್ರು ಏನ್ ಮಾಡಿದ್ದಾರೆ? ಪರೀಕ್ಷಿಸಿ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಪ್ರಕಟಣೆ 2:23 ಬರೋಣ ಪ್ರೇರೆ. ಪ್ರಕಟಣೆ 2:23. ಅವಳ ಮಕ್ಕಳನ್ನ ಕೊಂದೇ ಕೊಲ್ಲುವೆನು, ಆಗ ಮನುಷ್ಯರ ಅಂತರಿಂದ್ರಿಯವನ್ನ ಹೃದಯವನ್ನ ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಇದು ಎಲ್ಲಿ ಬರೆದಿದೆ ವಾಕ್ಯ? ಪ್ರಕಟಣೆಯಲ್ಲಿ. ಜಡ್ಜ್ಮೆಂಟ್, ಕೊನೆಯದಾಗಿ ತೀರ್ಪು ಮಾಡುವಂತ ಸಂದರ್ಭದಲ್ಲಿ ನಡೆಯುವಂತ ಘಟನೆಗಳು. ಯಾರನ್ನ ದೇವರು ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಅವಳ ಮಕ್ಕಳನ್ನ ಕೊಂದೇ ಕೊಲ್ಲುವೆನಂತ ಶಪಥ ಮಾಡಿದ್ದಾರೆ. ಆಗ ನಾನು ಏನ್ ಮಾಡ್ತಾನೆ? ಮನುಷ್ಯರ ಅಂತರಿಂದ್ರಿಯವನ್ನ ಹೃದಯವನ್ನ ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ಸಭೆಯ ಎಚ್ಚರ, ದೇವರು ನಿನ್ನ ಅಂತರಿಂದ್ರಿಯವನ್ನ ಪರೀಕ್ಷಿಸುವವನಾಗಿದ್ದಾನೆ. ಎಲ್ಲಾ ಸಭೆಗಳು, ಭೂಮಿ ಮೇಲೆ ಇರತಕ್ಕಂಥ ಎಲ್ಲಾ ಸಭೆಗಳು, ಯಾವುದೇ ಹೆಸರಿದ್ರು ಸಹ ಅದಕ್ಕೆ ನೋಡುವಾಗ ಸಭೆ ಎಂಬುದಾಗಿ ಕರೆಯಲ್ಪಡುತ್ತೆ. ಎಲ್ಲಾ ಸಭೆಗಳನ್ನು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವರ ಅಂತರಿಂದ್ರಿಯವನ್ನ, ಆತನ ಹೃದಯವನ್ನ ಶೋಧಿಸ್ತಾ ಇದ್ದಾರೆ ಪ್ರೇರ. ಈ ದಿನಮಾನಗಳಲ್ಲಿ ಸಭೆ ಅಂದ್ರೆ ಏನು? ಅದ್ಭುತ ಮಾಡುವುದು. ಸಭೆ ಅಂದ್ರೆ ಏನು? ಹಾಸ್ಪಿಟಲ್ ಆಗಿದೆ. ಮಾಟ ಮಂತ್ರ ಬಿಡಿಸೋದು, ದೆವ್ವ ಬಿಡಿಸೋದು, ರೋಗ ಬಿಡಿಸೋದು. ಸಭೆ ಅಂದ್ರೆ ಅದು ಒಂದು ಭಾಗ ಅಷ್ಟೇ. ಸಭೆಯ ಒಂದು ಭಾಗ ಅದು. ಸಭೆ ಅಂದ್ರೆ ದೇವರು ಹೃದಯವನ್ನ ಪರೀಕ್ಷಿಸುವವನಾಗಿದ್ದಾನೆ. ನಾವು ಎಚ್ಚರವಾಗಿರಬೇಕಾಗಿದೆ. ಹಾಗಾಗಿ ಪ್ರೇರೆ ಇಲ್ಲಿ ನೋಡ್ತೇವೆ. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನ ಹೃದಯವನ್ನ ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗೆ ಗೊತ್ತಾಗುವುದು. ಮುಂದಕ್ಕೆ ಹೋದ್ರಿ, ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಸಭೆಯೇ ಚೆನ್ನಾಗಿ ಕಿವಿಗೊಟ್ಟು ಕೇಳು, ಎಚ್ಚರವಾಗಿ ಕೇಳು. ಏನಂದ್ರೆ ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಅಂದ್ರೆ ಯಾರಲ್ಲಿ? ಸಭೆಗೆ ಬರುವಂತ, ಸಭೆಯಲ್ಲಿ ಇರುವಂತ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು ಎಂಬುದಾಗಿ ದೇವರು ಹೇಳ್ತಾರೆ. ಸಭೆಗೆ ಬರೋದಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವಿಷಯವಲ್ಲ ಪ್ರೇರ. ದೇವರು ಹಾಗಾದ್ರೆ ಸಭೆಗೆ ಬಂದಿಲ್ಲ ಅಂದ್ರೆ ನಡೆದಿದ್ದ? ಅಲ್ಲಿ ಇಲ್ಲ. ಯಾಕಂದ್ರೆ ನೀತಿವಂತರನ್ನ ಅನೀತಿವಂತರನ್ನ ದೇವರು ಏನ್ ಮಾಡ್ತಾರೆ? ಪರೀಕ್ಷೆ ಮಾಡ್ತಾರೆ. ಸಭೆಯಲ್ಲಿರುವವರಾದ್ರೂ ಸಭೆಗೆ ಬರ್ತಾ ವಾಕ್ಯವನ್ನು ಕೇಳಿ ಭಯದಲ್ಲಿ ನಡೆದು ಆ ಒಂದು ಮಟ್ಟಕ್ಕೆ ರೀಚ್ ಆಗ್ಬೋದು. ಆದ್ರೆ ಸಭೆಗೆ ಬರಲಾರ್ದಂಥವ್ರು, ಅನ್ಯ ಜನಗಳು ಆ ಮಟ್ಟಕ್ಕೆ ಅವ್ರು ಬರುವುದೇ ಇಲ್ಲ. ನರಕದಲ್ಲಿ ಮತ್ತೆ ನೋಡುವಾಗ ಮತ್ತೆ ಅತಿರೇಕವಾಗಿರ್ತಕ್ಕಂಥದ್ದಕ್ಕೆ ಹೋಗ್ಬಿಡ್ತಾರೆ. ವಿಪರೀತವಾದಂತ ಒಂದು ಬೆಂಕಿಯಲ್ಲಿ ಬೀಳ್ತಾರೆ. ಅವ್ರಿಗೆ ಬೆಂಕಿ ಫಿಕ್ಸ್ ಆದ್ರೆ ಭಯಂಕರವಾದ ಬೆಂಕಿಯಲ್ಲಿ ಹೋಗ್ತಾರೆ. ಹಾಗಾದ್ರೆ ಒಬ್ಬರಿಗೆ ಮಾತ್ರ ಅವಕಾಶ. ಸಭೆಗೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಜೀವಿತ ಕಾಲದಲ್ಲಿ ಸರಿಯಾಗತಕ್ಕಂಥ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಸಭೆಗೆ ಬರುವಂತ ಉದ್ದೇಶ ನಮ್ಮ ನಡವಳಿಕೆಯನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ. ಸಭೆಗೆ ಬರ್ತಕ್ಕಂಥ ಉದ್ದೇಶ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕಾಗಿ. ಸಭೆಗೆ ಬರ್ತಕ್ಕಂಥ ಉದ್ದೇಶ ನಾವು ದೇವರ ಮುಂದೆ ಯಥಾರ್ಥವಾಗಿ ಜೀವಿಸುವುದಕ್ಕಾಗಿ. ಸಭೆಗೆ ಬರ್ತಕ್ಕಂಥ ಉದ್ದೇಶ ನಾವು ದೇವರಿಗೆ ಮೆಚ್ಚುಗೆಯಾಗಿ ಇರ್ಲಿಕ್ಕಾಗಿ. ಸಭೆಗೆ ಬಂದಿರತಕ್ಕಂಥ ಜನರು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ಇಲ್ಲಿ ಸಭೆಗೆ ಬಂದಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಎಲ್ಲಾ ಸಭೆಗಳನ್ನು ದೇವರು ಪರೀಕ್ಷಿಸ್ತಾರೆ ಮತ್ತು ಅವರವರ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೀರ್ತನೆಗಳು 10:15. ಕೀರ್ತನೆ 10:15 ಬೇಗ ಹೋದ್ರಿ. ದುಷ್ಟನ ಭುಜಬಲವನ್ನ ಮುರಿದು ಹಾಕು, ಕೆಡುಕನ ದುಷ್ಟತ್ವವನ್ನು ಶೋಧಿಸಿ ನಿರ್ಮಲ ಮಾಡಿ ಬಿಡು ಎಂಬುದಾಗಿ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ.
ದುಷ್ಟನ ಭುಜ ಬಲವನ್ನು ಏನು ಮುರಿದಾಕು ದೇವರೇ ಎಂಬುದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಒಬ್ಬನು ಒಂದು ವೇಳೆ ಕೆಡುಕನಿದ್ರೆ ಆ ಕೆಡುಕನ ದುಷ್ಟತ್ವವನ್ನು ಶೋಧಿಸಿ ತೆಗೆದು ಹಾಕಿ ನಿರ್ಮಲ ಮಾಡಿಬಿಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಾವು ವಿನೋದ ವಚನ ಓದೋಣ. ಅಪೊಸ್ತಲ ಕೃತ್ಯ 12:23 ಬರೋಣ. ಅಪೊಸ್ತಲ ಕೃತ್ಯ 12:23. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು ಅಂತ ನೋಡು. ಅಪೊಸ್ತಲ ಕೃತ್ಯದಲ್ಲಿ ಏನ್ ನಡೀತಿದೆ ಅಂದ್ರೆ, ಅಲ್ಲಿ ಒಬ್ಬನು ಇರ್ತಾನೆ ಅಧಿಕಾರಿ, ಅವನು ಸಹ ಏನ್ ಮಾಡ್ತಾನೆ, ದೇವ್ರ ಬಗ್ಗೆ ತಿಳಿಸುವಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಅವನ ಮಾತುಗಳಿಂದ ಅವನಿಗೆ ಎಲ್ಲಾ ಜನಗಳು ಇಷ್ಟಪಡ್ತಾರೆ. ಅವನು ಏನು ಮಾಡ್ತಾನೆ, ನಾನೇ ದೇವ್ರ ಅಂತ ಅನ್ಕೊಂಡ್ಬಿಡ್ತಾನೆ, ದೇವರ ಸ್ಥಾನವನ್ನು ತೆಗೆದುಕೊಳ್ಬೇಕಂತ ಅನ್ಕೊಳ್ತಾನೆ. ಆದ್ರೆ ಏನ್ ನಡೆದಿದೆ, ದೇವದೂತ ನಾನು ಒಂದೇಟ್ ಕೊಟ್ಟಂತ ಒಂದು ಕಪಾಳಕ್ಕೆ. ಅವಾಗ ಏನಾಯ್ತು, ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು ಎಂಬುದಾಗಿ ನೋಡ್ತಾನೆ. ಅವನು ಯಾವಾಗಾದ್ರೂ ಆಲೋಚನೆ ಮಾಡಿದನು, ನಾನು ದೇವರು ನನಗಿಂತ ಯಾರು ದೊಡ್ಡವರಲ್ಲ ಎಂಬುದಾಗಿ ಅನ್ಕೊಂಡು ಆ ಕ್ಷಣವೇ ದೇವದೂತನ ಬಡಿದ ಕ್ಷಣನೇ ಹುಳ ಬಿದ್ದು ಅದೇ ಕ್ಷಣದಲ್ಲಿ ಜನರ ಮಧ್ಯದಲ್ಲಿ ಸತ್ತೋಗಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ದೇವರು ಭೂಲೋಕದಲ್ಲಿ ನಮ್ಮನ್ನು ಇಟ್ಟಿರುವಾಗ ಹುಷಾರಾಗಿ ನಾವು ಜೀವಿಸಬೇಕಾಗಿದೆ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, 1 ಸಾಮುವೇಲ 2:9 ವಚನವನ್ನು ನೋಡೋಣ ಬೇಗ. 1 ಸಾಮುವೇಲ 2ನೇ ಅಧ್ಯಾಯದ 9ನೇ ವಚನ. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯುವವನು, ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು, ಬಾಹುಬಲದಲ್ಲೇ ಯಾವನು ಜಯ ಹೊಂದಲಾರನು. ಹಲ್ಲೆಲೂಯ. ಹಾಗಾದ್ರೆ ಸಭೆಗೆ ಬರುವುದರಿಂದ ಏನಪ್ಪ ನಮಗೆ ಲಾಭ ಅಂತ ಹೇಳಿದ್ರೆ, ಪ್ರಿಯರೇ ನೋಡ್ತೇವೆ, ಆತನು ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯ್ತಾರೆ ಅಂತ ನೋಡ್ರಿ. ದೇವ್ರು ಏನ್ ಮಾಡ್ತಾರೆ, ನೀನು ಸಭೆಗೆ ಬರ್ತಾ ಇದೆಯಾ, ನಿನ್ನ ಹೆಜ್ಜೆಯನ್ನ ದೇವರು ಕಾಪಾಡ್ತಾರೆ ಅಂತೆ, ನಿನ್ನ ಜೀವಿತವನ್ನ ಕಾಪಾಡ್ತಾರೆ. ನೀನು ಹಾಕುವಂತ ಪ್ರತಿಯೊಂದು ಹೆಜ್ಜೆ, ನೀನು ಮಾಡುವಂತ ಕೆಲಸ, ನಿನ್ನ ಕಾರ್ಯಗಳು ಎಲ್ಲವನ್ನ ದೇವರು ನೋಡ್ತಾರೆ. ನೀನು ಒಂದು ವೇಳೆ ದೇವರಿಗೆ ಮೆಚ್ಚುಗೆಯಾದ ಜೀವಿತ ಜೀವಿಸಿದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ನಿನ್ನ ಹೆಜ್ಜೆಯನ್ನು ಕಾಪಾಡಿ ಆತನ ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ. ನೀನು ಮಾಡ್ತಕ್ಕಂಥ ಕೆಲಸವನ್ನ, ನೀನು ಮಾಡ್ತಕ್ಕಂಥ ಪ್ರತಿಯೊಂದು ವಿಷಯವನ್ನ ದೇವರು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡುವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹೊರಗಡೆ ಇರೋರಿಗೆ ಈ ಮಾತು ಹೇಳಕ್ ಆಗಲ್ಲ ಪ್ರೇರೆ. ಯಾಕಂದ್ರೆ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯ್ತಾರೆ. ದೇವರು ತಾನೇ ಯಾರಾತನ ನಂಬುತ್ತಾರೋ, ಯಾರಾತನಿಗೆ ಭಕ್ತಿ ತೋರಿಸ್ತಾರೋ, ಭಯದಿಂದ ಇರ್ತಾರೋ, ಭಯಭಕ್ತಿ ನಡ್ಕೊಳ್ತಾರೋ ಅವರ ಹೆಜ್ಜೆಯನ್ನ ಕರ್ತನು ಕಾಯ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ದುಷ್ಟರ ಕಥೆ ಏನಾಗಿದೆ, ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು ಎಂಬುದಾಗಿ ನೋಡ್ತೇವೆ. ದುಷ್ಟ ಜನರು, ದೇವರ ನಂಬದೇ ಇರ್ತಕ್ಕಂಥ ವ್ಯಕ್ತಿಗಳು, ಕೆಟ್ಟದನ್ನ ಮಾಡುವಂತವರು, ಕೆಟ್ಟ ಕೃತ್ಯಗಳನ್ನು ನಡೆಸುವಂತವರು ಏನಾಗಿದ್ದಾರೆ, ಅವರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುತ್ತಾರಂತೆ. ಇಲ್ಲಿ ನೋಡಿ, ಒಂದು ವಚನ ಚೆನ್ನಾಗಿ ಹೇಳುತ್ತೆ, ಬಾಹುಬಲದಿಂದಲೇ ಯಾವನು ಜಯ ಹೊಂದಲಾರನು. ನಾವ್ ಹೇಳ್ತೀವಿ ನಮ್ಮ ತೋಳು ಬಲ ಎಂಬುದಾಗಿ, ನಮ್ಮ ಶಕ್ತಿಯಿಂದ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಈ ಬಾಹುಬಲದಿಂದ ಯಾರು ಸಹ ಜಯ ಗಳಿಸಲಿಕ್ಕೆ ಆಗಲ್ಲ ಪ್ರೇರೆ. ಭೂಲೋಕದಲ್ಲಿ ಜಯ ಹೊಂದಬೇಕಂದ್ರೆ ನಮಗೆ ದೇವರು ಬೇಕು. ಎಲ್ಲದ್ರ ಮೇಲೆ ಜಯ ಗಳಿಸಬೇಕಂದ್ರೆ ದೇವರ ಸನ್ನಿಧಾನವು ಬೇಕು. ಎಲ್ಲದ್ರ ಮೇಲೆ ಜಯ ಹೊಂದ್ಕೊಳ್ಬೇಕಂದ್ರೆ ಸಭೆ ನಮಗೆ ಬೇಕು. ಎಲ್ಲದ್ರ ಮೇಲೆ ಜಯ ಹೊಂದಬೇಕಂತ ಹೇಳಿದ್ರೆ ಬೈಬಲ್ ನಮಗೆ ಬೇಕು ಪ್ರೇರೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಕೀರ್ತನೆ 9ನೇ ಅಧ್ಯಾಯದ 5-6ನೇ ವಚನ ಓದೋಣ ಬೇಗ. ನೀನು ಜನಾಂಗಗಳನ್ನು ಬಂಧಿಸಿ ದುಷ್ಟರನ್ನು ನಾಶ ಮಾಡಿದ್ದಿ, ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ಅಳಿಸಿ ಬಿಟ್ಟಿದ್ದಿ. ಶತ್ರುಗಳು ನಿಶ್ಶೇಷವಾದರೂ ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಯೇ ಇಲ್ಲವಾಯಿತು. ಹಲ್ಲೆಲೂಯ. ಹೇಗ್ ಮಾಡ್ತಾರೆ ದೇವರು, ಆತನು ಸುಮ್ಮನೆ ಇರುವುದಿಲ್ಲ ಪ್ರೇ, ಎಲ್ಲರನ್ನು ನೋಡ್ತಾ ಇರ್ತಾನೆ.
ನೀನು ಜನಾಂಗಗಳನ್ನ ಬಂಧಿಸಿ ದುಷ್ಟರನ್ನ ನಾಶ ಮಾಡಿದ್ದೀಯ ಅಂತ ಹೇಳ್ತಾ ವಾಕ್ಯ. ಏನ್ ಮಾಡಿದ್ದಾರೆ ದೇವರು? ದುಷ್ಟರನ್ನ ನಾಶ ಮಾಡಿದ್ದಾರೆ. ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ತಳ್ಳಿ ಬಿಟ್ಟಿದ್ಯಾ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಶತ್ರುಗಳು ನಿಶ್ಶೇಷವಾದರು, ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಯೇ ಇಲ್ಲವಾಯಿತು, ಅವರ ಹೆಸರೇ ಭೂಲೋಕದಲ್ಲಿ ಇಲ್ಲದಂತೆ ಹೋಯಿತು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ನೋಡ್ತೇವೆ ವಾಕ್ಯದಲ್ಲಿ ಪ್ರೇಮ. ಆಮೇಲೆ ಹಲ್ಲೆಲೂಯ, 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 ಹಲ್ಲೆಲೂಯ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳಿ ಪ್ರೇರೆ, ದೇವರಿಗೆ ಎಷ್ಟು ಮಟ್ಟಿಗೆ ನಮ್ಮನ್ನ ಕಾಪಾಡ್ತಾರೆ. ನಮ್ಮನ್ನ ಸಭೆಗೆ ಒಂದು ಉದ್ದೇಶದ ಮೇರೆಗೆ ಸೇರಿಸಿದ್ದಾರೆ. ಸಭೆ ಚರ್ಚಿಗೆ ಯಾಕೆ ನಾವು ಚರ್ಚಿಗೆ ಬಂದಿದ್ದೇವೆ? ದೇವರಿಗೆ ನಮ್ಮ ಮೇಲೆ ಒಂದು ಉದ್ದೇಶ ಇದೆ, ದೇವರ ಚಿತ್ತ ಇದೆ ಪ್ರೇರೆ. ಸುಮ್ಮನೆ ಚರ್ಚಿಗೆ ಬರೋದಲ್ಲ, ಸುಮ್ಮನೆ ನಾವು ಯಾರು ಚರ್ಚಿಗೆ ಬರಲಿಲ್ಲ ಪ್ರೇರೆ. ಸಭೆಗೆ ಬಂದಿದ್ದೇವೆ ಅಂದ್ರೆ ಸುಮ್ಮನೆ ಏನೋ ಹಾಡಾಡಿ ಆರಾಧನೆ ಮಾಡಿ ಒಕ್ಕ ಕೇಳಿ ಹೋಗೋದಲ್ಲ. ದೇವರು ಕಣ್ಣುಗಳು ನಿನ್ನ ಮೇಲೆ ಯಾವಾಗಲೂ ಇದ್ದಾವೆ. ದೇವರು ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನ ಆತನ ಗಮನಿಸ್ತಾ ಇರ್ತಾನೆ. ಹೆಜ್ಜೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಹೆಜ್ಜೆ ಅಂತ ಹೇಳಿದ್ರೆ ಬಹಳ ಪ್ರಾಮುಖ್ಯತೆ ಪ್ರೇರೆ. ಹೆಜ್ಜೆ ಇಡುವಂಥದ್ದು, ಈ ಹೆಜ್ಜೆಗಳು ಕೆಟ್ಟ ಕೆಲಸ ಮಾಡೋದಕ್ಕಾಗಿ ಸಹ ಹೋಗುತ್ತೆ, ಒಳ್ಳೆ ಕೆಲಸ ಮಾಡೋದಕ್ಕಾಗಿ ಸಹ ಹೋಗುತ್ತೆ, ಒಳ್ಳೆ ಸ್ಥಳಗಳಿಗೆ ಸಹ ಹೋಗುತ್ತೆ, ಕೆಟ್ಟ ಸ್ಥಳಗಳಿಗೆ ಸಹ ಹೋಗುತ್ತೆ. ಹಾಗಾದ್ರೆ ಹೆಜ್ಜೆಯನ್ನ ಕಾಯ್ತಾ ಇರ್ತಾರೆ ದೇವರು, ಹೆಜ್ಜೆಯನ್ನ ಗಮನಿಸ್ತಾ ಇರ್ತಾರೆ ದೇವರು. ಹಾಗಾಗಿ ನಾವು ದೇವರ ವಾಕ್ಯವನ್ನು ನಂಬಿ ದೇವರ ಒಂದು ಭಯಭಕ್ತಿಯಲ್ಲಿ ನಡೆದು ನಾವು ಬಹಳ ಜಾಗೃತಿಯಿಂದ ನಮ್ಮ ಹೆಜ್ಜೆ ಹಾಕ್ಬೇಕಾಗಿದೆ. ನಾನು ಹೋಗುವಂತ ಸ್ಥಳ ಯಾವುದು, ನಾನು ಹೋಗುವಂತ ಸ್ಥಳ ಏನಾಗಿದೆ. ಅದಕ್ಕೆ ಕೀರ್ತನೆ 1ರಲ್ಲಿ ನೋಡ್ತೇವೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರನ್ನು ಕೂತುಕೊಳ್ಳದೆ ಎಂಬುದಾಗಿ. ನಡೆದುಕೊಳ್ಳೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಎಲ್ಲವೂ ಸಹ ಎಲ್ಲಿ ಯಾವುದು? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯುತ್ತಾ ಇರೋದು. ಆಮೇಲೆ ಹಲ್ಲೆಲೂಯ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂತ ಸ್ಪಷ್ಟವಾಗಿ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಸಭೆ ಅರ್ಥ ಮಾಡ್ಕೋ, ಏನು ಎಲ್ಲರೂ ಸಹ ಹೊರಗಡೆ ಇರ್ತಕ್ಕಂಥವ್ರು ಒಂದು ದೇವರು ನಂಬಿದ್ದಾರೆ, ನಾವು ಸಹ ಒಂದು ದೇವರು ನಂಬಿದ್ದೇವೆ, ನಾವು ಸಹ ಹೇಗ್ ಬೇಕಾದ್ರೂ ಜೀವಿಸ್ಬೋದು, ಹೇಗ್ ಬೇಕಾದ್ರೂ ನಾವು ಸಭೆಗೆ ಬರ್ಬೋದು ಅಂತ ಅಲ್ಲ ಅದು. ಸಭೆಗೆ ಬರ್ತಕ್ಕಂಥ ಜನಗಳಿಗೆ ನಿರೀಕ್ಷೆ ಇದೆ, ಹೊರಗಡೆ ಇರ್ತಕ್ಕಂಥ ಜನಗಳಿಗೆ ನಿರೀಕ್ಷೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆ 42 ಓದ್ರಿ. ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಚನ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಹಲ್ಲೆಲೂಯ. ಭಕ್ತನ ಏನ್ ಹೇಳ್ತಾನೆ? ನನ್ನನ್ನು ನಾಶನದ ಗುಂಡಿ ಅಂತ ನೋಡ್ರಿ. ಏನ್ ಮಾಡಿದ್ರಂತೆ? ನಾಶನದ ಗುಂಡಿ, ನಾಶನಕ್ಕೆ ಹೋಗ್ತಕ್ಕಂತ ಒಂದು ಕುಣಿ ತೆಗ್ಗು. ಅದರಿಂದ ಏನ್ ಮಾಡ್ತಾರೆ ದೇವರು? ಗುಂಡಿಯೊಳಗಿಂದ ಎತ್ತಿದರು ಎಂಬುದಾಗಿ. ಮತ್ತೆ ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿದ್ರು. ಯಾಕೆ ಕೆಸರು ಅಂತ ಇಲ್ಲಿ ಯಾಕೆ ತೆಗೆದುಕೊಳ್ಳೋದೆ? ನಾವು ಸಾಮಾನ್ಯವಾಗಿ ನೋಡುವಾಗ ಈ ಕೆಸರು ಅಂದ್ಕೊಳ್ತೇವೆ. ಕೆಸರು ಅಂದ್ರೆ ಅದು ನೋಡುವಾಗ ಅಲ್ಲಿ ಏನಂದ್ರೆ ಗ್ರಿಪ್ ಅನ್ನೋದು ಇರಲ್ಲ, ನಾವು ನಿಂತ್ಕೊಳ್ಳೋಕೆ ಆಗಲ್ಲ ಪ್ರೇರೆ. ಕೆಸರಿನಲ್ಲಿ ಇರುವಾಗ ಅದು ನಮ್ಮ ಕಾಲುಗಳು ಕೆಳಗೆ ಹೋಗ್ತಾನೆ ಇರ್ತವೆ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಬಂಡೆ ಆಗ್ಲಿ ಅಥವಾ ಈ ತರ ದೃಢವಾಗಿರ್ತಕ್ಕಂಥ ನೆಲವಾಗ್ಲಿ ಸಿಗಲ್ಲ. ಕೆಸರಿನಲ್ಲಿ ಸಿಕ್ಕನ್ನು ಒದಾಡಬೇಕಾಗುತ್ತೆ, ಹೊರಗಡೆ ಬರ್ಲಿಕ್ಕೆ ಅಷ್ಟು ಈಜಿ ಇಲ್ಲ. ಹಾಗಾಗಿ ಹೇಳ್ತಾನೆ, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ಎಂಬುದಾಗಿ. ಹಾಗಾದ್ರೆ ನಾಶನದ ಗುಂಡಿಯೊಳಗಿಂದ ಮತ್ತೆ ನೋಡುವ ಕೆಸರಿನೊಳಗಿಂದ ಏನ್ ಮಾಡ್ತಾ ಇದ್ದಾರೆ? ತೆಗೆದು ಬಂಡೆಯ ಮೇಲೆ ನಿಂದಿರಿಸಿರ್ತಾರೆ. ನಾವು ಲೋಕದಲ್ಲಿ ಅನೇಕ ಸಾರಿ ತಪ್ಪು ಮಾಡುವಾಗ, ಅನೇಕ ಸಾರಿ ದೇವರ ವಿರೋಧವಾಗಿ ನಾವು ನಡ್ಕೊಳ್ಳುವಾಗ ಪ್ರೇರೆ ಅಂತ ನಾಶನದ ಗುಂಡಿಯೊಳಗಿಂದ ಏನ್ ಮಾಡ್ತಾರೆ? ದೇವರು ತಪ್ಪಿಸಿ ಆತನ ಮೇಲಕ್ಕೆ ಎತ್ತುವಂತ ದೇವರಾಗಿಲ್ಲ. ನಮ್ಮನ್ನ ದೇವರು ಯಾಕೆ ಸಭೆಗೆ ಕರೆದಿದ್ದಾನೆ? ನಮ್ಮನ್ನ ಅಂತ ನಾಶನದ ಗುಂಡಿ ಒಳಗಿಂದ ಬಿದ್ದಿರ್ತಕ್ಕಂಥ ನಮ್ಮನ್ನ ಎತ್ತಿ ಬಂಡೆಯ ಮೇಲೆ ನಿಂದಿರಿಸುವುದಕ್ಕೋಸ್ಕರ ಸಭೆಗೆ ನಮ್ಮನ್ನು ಕರೆದಿದ್ದಾನೆ ಪ್ರಿಯ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಲೋಕದಲ್ಲಾದ್ರೂ ನಾಶವಾಗಿ ಹೋಗ್ಲಿ ಅಂತ ಅವರು ಹಾಗೆ ಹೋಗ್ತಾರೆ ಇರ್ತಾರೆ, ನಾಶವಾಗಿ ಹೋಗ್ತಾರೆ ಇರ್ತಾರೆ, ಕೆಳಗಡೆ ಹೋಗ್ತಾ ಇರ್ತಾರೆ. ಅವರಿಗೆ ಎತ್ಕೊಳ್ಳೋರು ಯಾರು ಇರಲ್ಲ ಪ್ರಿಯರೇ. ಕೈಯಿಂದ ಎತ್ತಿ ಮತ್ತೆ ಮೇಲಕ್ಕೆ ತರುವಂತವ್ರು ಯಾರು ಇರಲ್ಲ. ನಮಗಾದ್ರೂ ನಮ್ಮ ದೇವರು ಯೇಸು ಇದ್ದಾರೆ.
ನಾವು ಕೆಸರೊಳಗೆ ಬಿದ್ದರೆ, ನಾಶನದ ಗುಂಡಿಯೊಳಗೆ ಬಿದ್ದರೆ ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸಲಿಕ್ಕೆ ನಮಗೆ ಯೇಸು ಎನ್ನುವಂತ ದೇವರು ಇದ್ದಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪೇತ್ರ ನೋಡಿ ನೀರಿನ ಮೇಲೆ ನಡೀತಾ ಇರಬೇಕಾದ್ರೆ ಮುಳುಗುವಂತ ಸಂದರ್ಭದಲ್ಲಿ ಏನ್ ಮಾಡಿದನು? ಯೇಸು ಸ್ವಾಮಿಯನ್ನು ಕೈ ಹಿಡಿದು ಮೇಲೆತ್ತಿ ತನ್ನ ಜೊತೆಗೆ ಮತ್ತೆ ಹಡಗಿನಲ್ಲಿ ತೆಗೆದುಕೊಂಡು ಹೋದನು. ಪ್ರೇ ಹಲ್ಲೆಲೂಯಾ. ಆ ನೀರಲ್ಲಿ ಏನು ನಿಂತ್ಕೊಳ್ಳೋಕ್ಕಾಗುತ್ತೆ? ನೀರಿನ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ಮುಳುಗುವಂತ ಸಂದರ್ಭದಲ್ಲಿ, ಮುಳುಗೋದಂದ್ರೆ ಏನು? ಸಮುದ್ರದಲ್ಲಿ ಮುಳುಗೋದಂದ್ರೆ ಸುಮ್ಮನೆ ಅಷ್ಟು ಈಜಿಲ್ಲ ಪ್ರೇರೆ, ಅಲ್ಲಿ ಮರಣನೇ ಗತಿ ಅವನಿಗೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು? ದೇವರು ಕೈ ಹಿಡಿದು ಮೇಲೆತ್ತಿದ. ಹಾಗೆ ನೀನು ನಾಶನದ ಗುಂಡಿ ಒಳಗಡೆ ಹೋಗ್ತಾ ಇದೆಯಾ, ನಾಶವಾಗಿ ಹೋಗ್ತಾ ಇದೆಯಾ? ಚಿಂತೆ ಮಾಡಬೇಡ, ಯೇಸು ಸ್ವಾಮಿಗೆ ಒಪ್ಪಿಸಿಕೊಡು. ಕರ್ತನ ಕೈ ಹಿಡಿದು ಮೇಲೆತ್ತಿ ಬಂಡೆಯ ಮೇಲೆ ಆತ ನಿಂದಿರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಎಂತ ದೊಡ್ಡದೇ ಗುಂಡಿ ಇರಲಿ, ಎಂತ ದೊಡ್ಡದೇ ಕೆಸರು ಇರಲಿ ಪ್ರೇರೆ, ದೇವರು ನಿನ್ನನ್ನ ತೆಗೆದು ಮೇಲೆ ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ಮೊನ್ನೆ ನೈಟ್ ಪ್ರೇಯರ್ ಮಾಡಿದ್ವಿ, ರವಿ ಪಾಸ್ ಅಂತ ನಾವು ಮಾತಾಡ್ತಿದ್ದೆ. ಅಲ್ಲಿ ಏನಾಯ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಶಿವಮಂದಿರ ಬಳಿ, ಕಾರ್ ಅಲ್ಲೇ ಇತ್ತಲ್ಲ. ಸರ್ ಹಿಂಗೆ ಆಗೈತೆ ನೋಡ್ರಿ ಇಲ್ಲೇ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಏನಪ್ಪ ಹಿಂಗೆ ಹೇಳ್ತೀವಿ, ಮತ್ತೆ ದೇವ್ ಕುಂತಾನೆ, ಮತ್ತೆ ಯಾಕೆ ಇಲ್ಲೇ ಆಗಿತ್ತಲ್ಲ, ಮುಂದೆ ಆಗಿದ್ದು ಯಾಕೆ ರಕ್ಷಿಸಬಾರ್ದು? ದೇವ್ರ ಮುಂದೆನೇ ಆಗಿತ್ತಲ್ಲ, ಯಾಕೆ ದೇವ್ರ ಕಾಪಾಡಬಾರ್ದು ಅಂತ ಅವ್ರು ನನಗೆ ಹೇಳಿದ್ರು. ನನಗೆ ಶಾಕ್ ಆಯ್ತದ ನೋಡಿ ಕೇಳಿ ವಿಷಯ. ದೊಡ್ಡ ದೇವ್ರು ಇಲ್ಲೇ ಇದ್ದೇನೆ, ಯಾಕೆ ಅಂತ ದೊಡ್ಡ ಆಕ್ಸಿಡೆಂಟ್ ತಪ್ಪಿಸಬಾರ್ದಾಗಿತ್ತು? ಬಿಡಪ್ಪ, ಇಲ್ಲ ಅಡವಿಲಿ ಆಗಿದ್ದೆ ಅಥವಾ ಅಲ್ಲಿ ಗುಡಿನೇ ಇರಲಿಲ್ಲ ಅಂದಿದ್ರೆ ಆ ಮಾತು ಬೇರೆ. ಮುಂದೆ ಆಗೈತಲ್ರಿ, ಯಾಕೆ ರಕ್ಷಿಸಬಾರ್ದ್ರ ಅಂತ ನನಗೆ ಕೇಳ್ತಾರ, ನಾನೇನು ಹೇಳಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇನ್ ಓಕೆ, ದೇವ್ರು ನಮಗೆ ಸ್ತೋತ್ರವಾಗ್ಲಿ ಪ್ರೇರೆ. ಅವರ ಹಾಗೆ ಹೇಳಿದ್ರು, ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು. ಹಾಗಾಗಿ ನಮ್ಮ ದೇವ್ರು ಏನು ಮಾಡ್ತಾರೆ? ಕೆಸರಿನ ಒಳಗಿಂದ ನಮ್ಮನ್ನ ದೇವರು ಮೇಲೆತ್ತಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನ, ಕೀರ್ತನೆ 58:6. ದೇವರೇ, ಹಾ, ಅವರ ಹಲ್ಲುಗಳನ್ನು ಮುರಿದು ಬಿಡು, ಯೆಹೋವನೇ ಪ್ರಾಯದ ಸಿಂಹಗಳ ಕೋರೆ ದಾವಡೆಗಳನ್ನ ಕಿತ್ತು ಹಾಕು ಎಂಬುದಾಗಿ. ಏನಂತೆ? ದೇವರೇ ಅವರ ಹಲ್ಲುಗಳನ್ನು ಮುರಿದು ಬಿಡು, ಯೆಹೋವನೇ ಪ್ರಾಯದ ಸಿಂಹಗಳ ಕೋರೆ ದಾವಡೆಗಳನ್ನ ಕಿತ್ತು ಹಾಕು ಎಂಬುದಾಗಿ ಸಹ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಅದಕ್ಕೂ ಸಹ ದೇವರು ಶಕ್ತನಾಗಿದ್ದಾನೆ, ಅದನ್ನು ಮಾಡಲಿಕ್ಕೆ ಸಹ ದೇವರು ಏನಾಗಿದ್ದಾನೆ? ಶಕ್ತನೇ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾವು ಈ ಸಮಯದಲ್ಲಿ ರೋಮ 16:25 ಬರೋಣ. ಹೋದ್ರಿ? ರೋಮ 16:25, 26. ಹಾ, ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಸಭೆ ಏನಾಗಿದೆ? ಈ ವಿಷಯಕ್ಕೆ ಸಹ ಕಾರಣವಾಗಿದೆ. ಏನು? ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವನ್ನು, ಅನಾದಿ ಅಂದ್ರೆ ಭೂಮಿ ಆಕಾಶಗಳು ಮನುಷ್ಯರು ಉಂಟಾಗದೆ ಇರುವಂತ ಆ ಒಂದು ಮರ್ಮವನ್ನು ತಿಳಿಸುವುದಕ್ಕೋಸ್ಕರ ಸಭೆಯನ್ನ ದೇವರು ಏರ್ಪಡಿಸಿಕೊಂಡಿದ್ದಾರೆ. ಅನಾದಿ ಅಂತ ಹೇಳಿದ್ರೆ ಭೂಮಿ ಆಕಾಶಗಳು ಉಂಟಾಗಲಿಕ್ಕಿಂತ ಮುಂಚಿತದ ಏನಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಬೈಬಲ್ ಮುಖಾಂತರ ನಾವು ತಿಳ್ಕೊಳ್ಬಹುದು ಪ್ರೇರೆ. ಅದಕ್ಕೋಸ್ಕರವಾಗಿ ದೇವರು ಸಭೆಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು, ಏನಂತೆ? ಪ್ರಕಾಶ ಅಂದ್ರೆ ಬೆಳಕಿಗೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ. ಎಂತ ದೇವರಂತೆ? ನಿತ್ಯನಾದ ಯಾವಾಗಲೂ ಜೀವಿಸುವಂತ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ, ಅಂದ್ರೆ ಬೈಬಲ್ ಸತ್ಯವೇದ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು, ಈ ಬೈಬಲ್ ಅನ್ನು ಓದುವುದ್ರ ಮುಖಾಂತರ ಅನ್ಯ ಜನರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ ಎಂಬುದಾಗಿ ನೋಡುತ್ತೇವೆ. ನಾವೆಲ್ಲರೂ ಅನ್ಯರಾಗಿದ್ದೇವೆ,
ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹ ಅನ್ಯರು ಪ್ರೇರೆ. ನಾವ್ಯಾರು ಸಹ ದೇವರ ಮಕ್ಕಳಾಗಿಲ್ಲ, ನಾವ್ಯಾರು ಸಹ ಯಹೂದಿಗಳಾಗಿಲ್ಲ, ನಾವ್ಯಾರು ಸಹ ಇಸ್ರಾಯೇಲರಲ್ಲ ಪ್ರೇರೆ. ನಮ್ಮನ್ನು ಅನ್ಯರಾಗಿರ್ತಕ್ಕಂಥ ನಮ್ಮನ್ನ ಆರಿಸಿಕೊಂಡಿದ್ದಾರೆ, ಸಭೆಗೆ ನಡೆಸಿದ್ದಾರೆ. ಕಾರಣ ಅನಾದಿ ಕಾಲದಲ್ಲಿರ್ತಕ್ಕಂಥ ಆ ಒಂದು ಮರ್ಮವನ್ನ ತಿಳಿಸುವುದಕ್ಕೋಸ್ಕರ. ಆಮೇಲೆ ಮುಂದಕ್ಕೆ ಹೋದ್ರಿ, ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನ ನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಯೇಸು ಕ್ರಿಸ್ತನ ಮೂಲಕ ಸ್ತೋತ್ರವಾಗಲಿ. ಎಲ್ಲಿವರೆಗೂ? ಯುಗ ಯುಗಾಂತರಗಳಲ್ಲಿ. ಯಾವುದ್ರ ಮುಖಾಂತರ? ನಾನು ಸಾರುವ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರ್ತಕ್ಕಂಥ ಯೇಸುವಿನಿಂದ ಪ್ರೇರಣೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಸುವಾರ್ತೆ ಏನ್ ಮಾಡುತ್ತೆ? ಸಭೆಗೆ ನಡೆಸುತ್ತೆ ಪ್ರೇರಣೆ. ಸುವಾರ್ತೆ ಏನು ಮಾಡುತ್ತೆ? ತಿಳಿಯದ ರಹಸ್ಯಗಳನ್ನ, ಅನಾದಿ ಕಾಲದ ರಹಸ್ಯಗಳನ್ನ ತಿಳಿಸುವಂತದ್ದಾಗಿದೆ. ಓಕೆ, 1 ಥೆಸಲೋನಿಕ 3:13 ಓದ್ರಿ. 1 ಥೆಸಲೋನಿಕ 3:13. ಬೇಗ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನ ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ ಹೇಳಿದ್ರಲ್ಲಿ? ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾಗುವಾಗ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ತನ್ನ ಎಲ್ಲ ಪರಿಶುದ್ಧ ಪರಿವಾರ ಅಂತೆ, ಅಂದ್ರೆ ಆತನ ಜೊತೆಗೆ ಪರಿಶುದ್ಧವಾದ ಒಂದು ಕುಟುಂಬ ಇದೆ, ಪರಿಶುದ್ಧವಾದ ಒಂದು ಜನಾಂಗವಿದೆ ಪ್ರೇರೆ. ಹಾಗಾಗಿ ಅದರ ಸಮೇತವಾಗಿ ಏನ್ ಮಾಡ್ತಾರಂತೆ? ದೇವರು ಪ್ರತ್ಯಕ್ಷನಾಗ್ತಾರಂತೆ. ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ, ದೇವರ ಒಂದು ಸಮ್ಮುಖದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ಎಂಬುದಾಗಿ. ಹಾಗಾದ್ರೆ ದೇವರ ಚಿತ್ತ, ದೇವರ ಉದ್ದೇಶ ಏನು? ಆ ದಿನ ಬಂದಾಗ ಸಭೆ ಆಗಿರ್ತಕ್ಕಂಥ ನಾವು ಪರಿಶುದ್ಧರು ನಿರ್ದೋಷಿಗಳು ಆಗಿರ್ಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಪ್ರೇರ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೊನೆದಾಗ ಒಂದು ವಚನ ಓದೋಣ. 1 ಪೇತ್ರ 5:10. 1 ಪೇತ್ರ 5:10. 1 ಪೇತ್ರ 5:10 ವಚನ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾ ಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಹಲ್ಲೆಲೂಯಾ. ಏನಂತ ಹೇಳ್ತದೆ ಇಲ್ಲಿ ವಾಕ್ಯ? ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದಿದಂತೆ ದೇವರು. ಸಾಧಾರಣ ಅಲ್ಲ ಪ್ರೇರಮ ಕರೆದಿರೋದು. ಏನೋ ಸುಮ್ಮನೆ ಆರಾಮಿದ್ದಲ್ಲಿ ಚರ್ಚಿಗೆ ಬಂದೆ, ಅದಿದ್ದಿಲ್ಲ. ನಾನು ಚರ್ಚಿಗೆ ಹೋದಾಗ ನನಗೆ ಏನಾಗಿರಲಿಲ್ಲ, ನಾನು ರೋಗದಿಂದ ಹೋಗಿಲ್ಲ ಚರ್ಚಿಗೆ, ನನಗೆ ಕೊರತೆ ಇತ್ತಂತ ಹೋಗಿಲ್ಲ, ನನಗೆ ಸಮಸ್ಯೆ ಇತ್ತಂತೆ ಯೇಸು ಬಳಿಗೆ ಹೋಗೇ ಇಲ್ಲ. ನಾನು ಕರಪತ್ರ ಓದಿದೆ, ನನಗೆ ಚೆನ್ನಾಗಿ ಅನಿಸ್ತು, ದೇವ್ರ ಬಗ್ಗೆ ತಿಳ್ಕೊಬೇಕನ್ನಿಸ್ತು, ದೇವ್ರ ಇಷ್ಟ ಅದನ್ನು ಓದಿ ನಾನು. ಅದು ಬಿಟ್ಟು ನನಗೆ ಆರಾಮಿದ್ದಿಲ್ಲ, ನಮ್ಮ ಅಪ್ಪ ಅಮ್ಮ ತಗೊಂಡೋಗಿಲ್ಲ ನನಗೆ ಸಭೆಗೆ. ನಾನೇ ಸಭೆ ಎಲ್ಲೈತೆ ಅಂತ ಕೇಳ್ಕೊಂಡು ಹೋಗಿದ್ದು, ನನಗೆ ಯಾರು ಸಭೆಗೆ ಬಂದು ಕರೆದಿಲ್ಲ. ಅರ್ಥ ಆಗಿದೆನಾ? ಅದರಲ್ಲಿ ರೋಗ ಇದು ಬಂದ್ರೆ ಅದು ತಪ್ಪಂತ ಹೇಳ್ತಿಲ್ಲ ನಾನು, ಆದ್ರೆ ಇದು ಸಹ ಇದೆ ನೋಡ್ರಿ. ಏನು ರೋಗ ಇಲ್ಲದೆ ಬಂದಿರತಕ್ಕಂಥ ನನಗೆ ದೇವರು ಈ ರೀತಿಯಲ್ಲಿ ಸೇವೆ ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಅದು ನಿಮ್ಮನ್ನ ಏನೋ ಒಂದು ಉದ್ದೇಶದ ಮೇರೆಗೆ, ಏನು ಆರಾಮಿಲ್ವೋ, ದೆವ್ವ ಹಿಡಿದಿತ್ತೋ, ಮಾಟ ಮಂತ್ರ ಇತ್ತು, ಏನೋ ಇತ್ತು, ಸಭೆಗೆ ಕರೆಸಿದ್ದಾನೆ ದೇವರು. ಹಾಗಾದ್ರೆ ನಿಮ್ಮನ್ನ ಸಹ ಒಂದು ಉದ್ದೇಶದ ಮೇರೆಗೆ ಸಭೆಗೆ ನಡೆಸಿದ್ದಾನೆ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ತನ ಎಷ್ಟುವರೆಗೆ ಕಾಪಾಡ್ಬೋದು, ಎಷ್ಟು ಮಟ್ಟಿಗೆ ಆತನ ಉಪಯೋಗ ಮಾಡ್ಬೋದು, ಒಂದು ಸಲ ಆಲೋಚನೆ ಮಾಡಿದ್ರೆ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕಿಂತ ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಸಮಯ, ಪ್ರತಿ ಗಳಿಗೆ ಆ ನಿತ್ಯ ಪ್ರಭಾವಕ್ಕೆ ಕರೆದ ಏನು
ಕೃಪಾಪೂರ್ಣನಾದ ದೇವರು ಏನಾಗಿದ್ದಾನೆ? ಕೃಪಾಪೂರ್ಣನಾಗಿದ್ದಾನೆ ಪ್ರೇರೆ. ನಿತ್ಯ ಪ್ರಭಾವಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ಸುಮ್ಮನೆ ಅಲ್ಲ, ಸಭೆ ಎಚ್ಚರವಾಗಿರು. ಸಭೆಗೆ ಲೇಟ್ ಆಗಿ ಬರುವಂಥದ್ದು, ಸಭೆಯನ್ನ ಮತ್ತೆ ನೋಡಿ ಒಂದು ವಾರ ಬಿಟ್ಟು ಒಂದು ವಾರ ಬಿಡುವಂಥದ್ದು, ಮನಸ್ಸು ಬಂದಂಗೆ ಬರುವಂಥದ್ದು, ಇದು ಏನಾಗಿದೆ? ನಡವಳಿಕೆಯನ್ನ, ಹೃದಯವನ್ನ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅವರವರ ಕರ್ಮಫಲ ಅಂತ ಇದು ಸಹ ಬರುತ್ತೆ. ಎಚ್ಚರವಾಗಿರ್ರಿ. ಯಾವಾಗಪ್ಪ ಸಭೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ನಾನು ಹೋಗ್ಬೇಕಂತೇಳಿ ಕಾದ್ಕೊಂಡಿರ್ಬೇಕು. ಯಾವಾಗಪ್ಪ ಮೀಟಿಂಗ್ ಮಾಡ್ತಾರೆ, ಯಾವಾಗ ಮತ್ತೆ ಪ್ರಾರ್ಥನೆಗಳು ಇಡ್ತಾರೆ ಅಂತೇಳಿ ಕಾದ್ಕೊಂಡಿರ್ಬೇಕು. ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾಡ್ತಕ್ಕಂಥ ಯಾವುದು ಸಹ ಅದು ಶಾಶ್ವತವಲ್ಲ ಪ್ರಿಯರೇ. ನಮಗೊಂದೇ ಗುರಿ, ನಿತ್ಯ ಪ್ರಭಾವಕ್ಕೆ ಸೇರುವಂಥದ್ದೇ ಒಂದೇ ಗುರಿಯಾಗಿದೆ. ನೀನು ಏನೆಲ್ಲ ಕೆಲಸ ಮಾಡಿ, ಏನೆಲ್ಲ ಹಣ ಗಳಿಸಿ, ಏನೆಲ್ಲ ಅಂತಸ್ತು ಗಳಿಸಿ, ಆ ನಿತ್ಯ ಪ್ರಭಾವಕ್ಕೆ ನೀನು ಸೇರಿಲ್ಲ ಅಂದ್ರೆ ಎಲ್ಲವೂ ಶೂನ್ಯ. ಆ ನಿತ್ಯ ಪ್ರಭಾವವನ್ನು ನಿನ್ನ ಕೆಲಸ ಕೊಟ್ಟು, ನಿನ್ನ ಕೆಲಸದಿಂದನೋ, ನಿನ್ನ ಹಣದಿಂದನೋ, ನಿನ್ನ ಆಸ್ತಿಯಿಂದನೋ, ನಿನ್ನ ಹೊಲದಿಂದನೋ, ನಿನ್ನ ಮನೆಯಿಂದನೋ ಕೊಂಡುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ದೇವರ ಕೃಪೆಯಿಂದ, ಅದು ದೇವರ ವಾಕ್ಯದಿಂದ, ಸಭೆಗೆ ಬರುವುದರಿಂದ, ವಾಕ್ಯವನ್ನು ಕೇಳುವುದರಿಂದ, ನಂಬಿಕೆಯಲ್ಲಿ ಬೆಳೆಯುವುದರಿಂದ, ಭಯದಿಂದ, ಭಕ್ತಿಯಿಂದ ಮಾತ್ರನೇ ಅದು ಸಾಧ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆನಾ? ಇಲ್ಲಿ ವಾಕ್ಯ ಹೇಳ್ತದೆ, ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮನ್ನು ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳಿ ಸಮಯದಲ್ಲಿ. ಏನಾಗ್ತದೆ ಇಲ್ಲಿ ವಾಕ್ಯ? ಎದ್ದು ನಿಂತ್ಕೊಳ್ಳಿಲ್ಲರು. ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ನೋಡ್ರಿ, ಈ ಭೂಲೋಕದಲ್ಲಿ ಸ್ವಲ್ಪ ಕಾಲ ಬಾಧೆ, ಸ್ವಲ್ಪ ಕಾಲ ಸಂಕಷ್ಟ, ಆದ್ರೆ ನಮಗೇನಾಗಿದೆ? ನಿತ್ಯ ಪ್ರಭಾವಕ್ಕೆ ಸೇರುವಾಗ ಯಾವ ಕಷ್ಟನೂ ಇಲ್ಲ, ಯಾವ ನಷ್ಟನೂ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಭೂಲೋಕದಲ್ಲಿ ಪ್ರಿಯರೇ ಎಂಥದ್ದೇ ಆಗಿರ್ಬೋದು, ನಾವು ದೇಹದಲ್ಲಿ ಅಂಗವಿಕಲರಾಗಿರ್ಲಿ, ಕಣ್ಣಿದ್ರು ಕುರುಡರಾಗಿದ್ರು ಮತ್ತು ನೋಡುವಾಗ, ಕುಂಟರಾಗಿದ್ರು ಮತ್ತು ನೋಡುವಾಗ ಪ್ರಿಯರೇ, ಒಂದು ಕೈ ಇದ್ರು ಒಂದು ಕೈ ಇಲ್ಲ ಅಂತ ಹೇಳಿದ್ರು ಸಹ ಈ ನಿತ್ಯ ಭಾಗ್ಯದಲ್ಲಿ, ನಿತ್ಯ ಪ್ರಭಾವಕ್ಕೆ ಸೇರುವಂಥದ್ದು ಬಹಳ ಪ್ರಾಮುಖ್ಯತೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಹೃದಯವನ್ನು ನೋಡ್ತಾನೆ. ಇವನಿಗೊಂದು ಕಣ್ಣಿಲ್ವಾ, ಅರೆ ಇವನ ಹತ್ರ ನಾನು ಬರಲ್ಲ ಅಂತ ಹೇಳಲ್ಲ. ಇವನಿಗೊಂದು ಕಾಲಿಲ್ವಾ, ನಾನು ಇವನ ಹತ್ರ ಹೋಗಲ್ಲ ಅಂತ ಹೇಳಲ್ಲ. ಇವನಿಗೊಂದು ಕಿವಿ ಇಲ್ಲ, ನಾನು ಇವನ ಹತ್ರ ಹೋಗಲ್ಲ ಅಂತಲ್ಲ. ನಾವು ಏನೇ ಆಗಿದ್ರು ಸಹ ದೇವರು ಅಲ್ಲಿಗೆ ಬರ್ತಾನೆ ಪ್ರಿಯರೇ. ನಾವೆಂತ ಹೀನ ಸ್ಥಿತಿಯಲ್ಲಿದ್ರು ಮತ್ತು ನೋಡುವಾಗ ದೇವರು ಬರ್ತಾನೆ. ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ನೋಡಿ, ಬೈಬಲ್ ಅಲ್ಲಿ ಭಿಕ್ಷುಕಗಾರನಾಗಿರ್ತಕ್ಕಂಥ ಲಾಜರನ ವಿಷಯದಲ್ಲಿ ನಮಗೆ ಗೊತ್ತು. ಅವನು ಏನಾಗಿದ್ದನು? ಅವನು ಭಿಕ್ಷೆಗಾರ ಅಂತ ಕೇಳಿದೆ. ಬರೀ ಭಿಕ್ಷೆಗಾರನಲ್ಲ, ಅವನು ರೋಗಿಷ್ಟ. ಅವನು ಮೈತು ಮೇಲೆ ಕುರುಬುಗಳು ಕಿವು ಬರ್ತಾ ಇತ್ತು. ನಾಯಿ ನೆತ್ತಾಯ್ತಂತೆ ಅವನ ಕಿವನ್ನ. ಅವನಿಗೆ ಎದ್ದಳಕ್ ಆಗ್ತಾ ಇರಲಿಲ್ಲ, ತಿರುಗಾಡಕ್ ಆಗ್ತಾ ಇರಲಿಲ್ಲ, ಆರೋಗ್ಯ ಇರಲಿಲ್ಲ ಅವನಿಗೆ. ಆದ್ರೆ ಅವನ ಮರಣ ಹೊಂದಿದಾಗ ಎಲ್ಲಿ ಹೋದ? ಪರಲೋಕಕ್ಕೆ ಹೋದನು ಪ್ರಿಯರೇ. ಕಾರಣ ಅವನು ದೇವರನ್ನ ಕಂಡುಕೊಂಡ ಕಾರಣ. ಆತನು ಯೇಸುವನ್ನ ಕಂಡುಕೊಂಡ ಕಾರಣ ಆತನನ್ನ ದೇವರು ಪರಲೋಕಕ್ಕೆ ನಡೆಸ್ತಾರೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಮನೆ ಮುಂದೆ ಈ ಒಂದು ಲಾಜರು ಭಿಕ್ಷೆ ಬೇಡಿ ಅಥವಾ ಅವ್ರು ಹಾಕಿದಂತ ಅನ್ನವನ್ನು ಊಟ ಮಾಡಿ ಏನ್ ಮಾಡ್ತಾನೆ? ಭಕ್ತಿಯಲ್ಲಿ ನಡೆದನು. ಆದ್ರೆ ಆ ಶ್ರೀಮಂತನು ವೈಭವದಿಂದ ಮೆರೆದನು. ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯ ಎಲ್ಲವೂ ಇತ್ತು ಪ್ರೇರೆ. ಭೂಲೋಕದಲ್ಲಿ 80 ವರ್ಷ 90 ವರ್ಷ ಎಷ್ಟು ವರ್ಷ ಬದುಕಿದನು. ಸುಖ ಸುಪ್ಪತ್ತಿಗೆಯಲ್ಲಿ ಅವನು ಇದ್ದನು ಪ್ರೇರೆ. ಆದ್ರೆ ಮರಣದ ನಂತರ ಅವನು ದೇವರನ್ನ ಕಂಡುಕೊಳ್ಳಲಾರ್ದಿದ್ದ ಕಾರಣ ಅವನನ್ನು ತೆಗೆದುಕೊಂಡು ಹೋಗಿ ನರಕದಲ್ಲಿ ಬೀಸಾಡ್ತಾರೆ. ನರಕದಲ್ಲಿ ಬೀಸಾಡುವಂತ ನಾವು ಗಮನಿಸ್ತೇವೆ. ಆ ನರಕದಲ್ಲಿ ಇದ್ದಂತ ಅವನು ಮತ್ತು ನೋಡುವಾಗ ಪರಲೋಕದಲ್ಲಿದ್ದಂತ ಲಾಜರ್ ನೋಡಿ ಅಬ್ರಹಾಮನಿಗೆ ಕರೀತಾನೆ, ಅಬ್ರಹಾಮನೇ ತಂದೆಯೇ, ಆ ಲಾಜರ್ನ ತುದಿ ಬೆರಳಿನಿಂದ ಒಂದು ಹನಿ ನೀರು ನನ್ನ ನಾಲಿಗೆಗೆ ತಾಕಿಸು ಎಂಬುದಾಗಿ. ಆದ್ರೆ ಅದು ಆಗದೇ ಇಲ್ಲ ಪ್ರಿಯ. ಅದನ್ನ ಹೇಳ್ತಾನೆ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಆಗಲ್ಲ. ಅವಾಗ ಅದನ್ನ ಹೇಳ್ತಾನೆ, ಶ್ರೀಮಂತನಾಗಿ ಮತ್ತು ನೋಡುವಾಗ ನರಕಕ್ಕೆ ಹೋಗಿರ್ತಕ್ಕಂಥ ಸ್ವಾಮಿ, ಅಲ್ಲಿ ಅಣ್ಣ ತಮ್ಮಂದಿರ್ತಾರೆ ಭೂಲೋಕದಲ್ಲಿ, ಇನ್ನು 4 ಜನ ಇದ್ದಾರೆ, ಲಾಜರ್ನ ಕಳಿಸು. ಅವರು ಮತ್ತೆ ಈ ಸ್ಥಳಕ್ಕೆ, ಈ ಆತನ ಸ್ಥಳಕ್ಕೆ ಬರಬಾರ್ದು. ಅವರು ಮತ್ತೆ ನೋಡುವಾಗ ನಿಮ್ಮನ್ನು ಕಂಡುಕೊಳ್ಬೇಕಂತೇಳಿ ಲಾಜರ್ ಕಳಿಸು ಅಂತ ಹೇಳುವಾಗ ಅಲ್ಲಿಗೆ ಸಹ ಹೋಗಕ್ಕಾಗಲ್ಲ. ಅವ್ರಿಗೇನಾಗಿದೆ? ಪ್ರವಾದನೆ ಗ್ರಂಥಗಳಿದಾವೆ, ಅವುಗಳನ್ನು ಓದಿ ಬರ್ಬೇಕಂತ ಹೇಳ್ತಾನೆ. ಚಾನ್ಸ್ ಇಲ್ಲೇ ಕೊಟ್ಟಿದೆ ಪ್ರೇಮ್. ಭೂಲೋಕದಲ್ಲಿದ್ದಾಗಲೇ ನಮಗೆ ಬೈಬಲ್ ಕೊಟ್ಟಿದೆ, ನಾವು ದೇವರ ಕಡೆಗೆ ತಿರುಗಲಿಕ್ಕಾಗಿ, ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕಾಗಿ.
ನಾವು ನೀತಿವಂತರಾಗಿ ಜೀವಿಸಲಿಕ್ಕಾಗಿ, ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಈ ಬೈಬಲ್ ಕೊಟ್ಟಿದೆ. ಸತ್ತವ್ರು ನಮಗೋಸ್ಕರ ದೇವರು ಕಳಿಸಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಅರ್ಥ ಮಾಡಿಕೊಂಡು ಭೂಲೋಕದಲ್ಲಿ ಯಾವುದು ಪ್ರಾಮುಖ್ಯತೆ ಬಹಳ? ಮೆನ್, ಹಲ್ಲೆಲೂಯಾ. ಯಾವುದು ನಮಗೆ ಬಹಳ ಪ್ರಾಮುಖ್ಯತೆ ಪ್ರೇರಣೆ? ಯಾವುದಕ್ಕೋಸ್ಕರ ನಾವು ಭೂಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವೆ? ಯಾವುದನ್ನು ನೋಡಿ ನಾವು ಹಿಂಬಾಲಿಸ್ತಾ ಇದ್ದೇವೆ? ಆಮೆನ್, ಹಲ್ಲೆಲೂಯಾ. ಓಕೆ, ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಇದುವರೆಗೆ ವಾಕ್ಯವನ್ನು ಕೇಳಿದ್ರ, ಕರ್ಮ ಫಲದಂತೆ ದೇವರು ಪ್ರತಿಫಲ ಕೊಡ್ತಾರೆ. ನೀತಿವಂತರಿಗೂ ಅನೀತಿವಂತರಿಗೂ ನ್ಯಾಯವನ್ನ ತೀರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಎಚ್ಚರವಾಗಿರು. ಹೋ ಸ್ತೋತ್ರ ಕರ್ತನೆ, ಹಲ್ಲೆಲೂಯಾ. ಶಗ ಬರ 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 ಬರ. ಓ ಕರ್ತನೆ, ನಿಮಗೆ ಸ್ತೋತ್ರ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ರಿಖಾಮನಗಡ ದೂರ ಶಬಲ ಬರ ಬಲ ಬರ. ಸಾಂಪ್ರದಾಯಿಕವಾಗಿ ಸಭೆಗೆ ಬರ್ತಾ ಇದ್ದೇವಾ, ಅಥವಾ ಪಾಸ್ಟ್ರಿಗೆ ಭಯಪಟ್ಟು ಬರ್ತಾ ಇದ್ದೀರಾ? ಸಭೆಗೆ ಹೋಗಿಲ್ಲ ಅಂದ್ರೆ ಸೇವಕರು ಬೈತಾ ಇದ್ರಂತ ಬರ್ತಾ ಇದ್ದೀರಾ? ಸುಮ್ಮನೆ ಹೋಗಿ ಹಾಜರಾಗಿ ಬರೋ ಅಂತ ಬರ್ತಾ ಇದ್ದೀರಾ? ಯಾವ ಉದ್ದೇಶದಿಂದ ಸಭೆಗೆ ಬರ್ತಾ ಇದೆಯಾ? ಈ ಅವಕಾಶ ಲೋಕದವರಿಗಿಲ್ಲ ಪ್ರಿಯರೇ. ಸಭೆಯಲ್ಲಿದ್ದಂಥವರಿಗೆ ಮಾತ್ರ ಇದು ಅವಕಾಶ ಇದೆ. ದೇವರು ನಿಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ. ನಿಮ್ಮ ಹೆಜ್ಜೆಯನ್ನು ಗಮನಿಸುವಂತ ದೇವರು, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕಾಪಾಡುವಂತ ದೇವರು, ನಿಮ್ಮ ಹೆಜ್ಜೆಯನ್ನು ಕಾಯುವಂತ ದೇವರು ನಿಮ್ಮ ಸಂಗಡಿದ್ದಾನೆ. ದೇವರೇ, ವಂದನೆಗಳು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರ. ಯಾರು ಮಾತಾಡಬಾರ್ದು, ದೇವರಿಗೆ ಒಪ್ಪಿಸಿಕೊಂಡ ಸಂಪೂರ್ಣವಾಗಿ. ಎಷ್ಟು ವಾಕ್ಯ ಕೇಳಿ ಸಹ ನೀವು ತಿರುಗಿಕೊಂಡಿಲ್ಲ ಅಂದ್ರೆ ಸಂಪೂರ್ಣವಾಗಿ ಕರ್ತನ ತಳ್ಳಿ ಬಿಡುವನಾಗಿದ್ದಾನೆ ಪ್ರೇರಣೆ. ಓ ಹಲ್ಲೆಲೂಯಾ. ಓಲಮ ಶಗಬಲಗಡಲು ದೂರ ಬಬುದುಬ ಏಸಯ್ಯ. ಓಲಮ ಶಗಬಲಗಡಲ ದೂರ ಶಬಲ ಮನ 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 ಮನ. ಕರ್ತನಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ, ನಾನು ಆ ಥರ ನಾಶನಕ್ಕೆ ಹೋಗಬಾರ್ದು ದೇವರೇ. ನನ್ನ ನಾಶನಕ್ಕೆ ಗುರಿ ಆಗಬಾರ್ದು ದೇವರೇ. ನನ್ನನ್ನು ಎತ್ತಿ ಕರ್ತನೆ ಸ್ವಲ್ಪ ಬಂಡೆ ಮೇಲೆ ನಿಲ್ಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ. ಕರ್ತನೆ, ನನ್ನನ್ನು ಸ್ವಾಮಿ ಕೆಸರಿನೊಳಗಿಂದ ಗುಂಡಿಯೊಳಗಿಂದ ಸ್ವಾಮಿ ಎತ್ತಿ ಕರ್ತನೆ ನನ್ನನ್ನು ನಿಲ್ಲಿಸು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಪಾದನಿಗೆ ಸ್ತೋತ್ರ ಸ್ವಾಮಿ ದೇವರೇ. ಶಗಮನಗಡರ ದೂರ ಬಲ ಬರ ಬಲ ಬರ ಬಲ ಬರ ಬರ ಬರ. ವಂದನೆಗಳು ಸ್ವಾಮಿ, ಹಲ್ಲೆಲೂಯಾ. ಓಲಮ ಶಗಮನಗಡರ ದರ ಬಶ ಬಲ ಬರ ಬಲ ಬರ ಬಲ ಬರ 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 ಬರ. ಓ ಹಲ್ಲೆಲೂಯಾ. ಏಸಯ್ಯ, ಏಸಯ್ಯ, ಏಸಯ್ಯ. ಓ ರಾಮ ಮಮ 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 ಶಗಬಲಗಡ. ಕಣ ಮುಚ್ಚೋಣ, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ರಿಮಮ ಶಗಬಲಗಡ ಗಡ 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 ಗಡ. ಅಪಾದನಿಗೆ ಸ್ತೋತ್ರ, ಹಲ್ಲೆಲೂಯಾ. ಓ ರಮಮ ಶಗಬಲಗಡ ಶಬಲ. ಪ್ರಾರ್ಥನೆ ಮಾಡಿಕೊಡ್ರಿ. ಇದು ಪ್ರಾರ್ಥನೆ ಸಮಯ, ಪ್ರಾರ್ಥನೆ ಮಾಡಿಕೊಡ್ರಿ. ಓ ರಮಮ ಶಗಬಲಗಡ ಬೋಧರ ಬಶ ಬಲ ಬಲ ಬಲ.